ತ್ರಿವರ್ಣ ನ್ಯೂಸ್ನ ತ್ರಿಕೋನ ಚರ್ಚೆಗೆ ಸ್ವಾಗತ. ನಾನು BM ಹನೀಫ್. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಅಂಬೇಡ್ಕರ್ ವರ್ಸಸ್ ಅಮಿತ್ ಶಾ. ಕಳೆದ ಕೆಲವು ವಾರಗಳಿಂದ ನಡೀತಾ ಇರುವಂತಹ ಈ ವಿವಾದದ ಕುರಿತು ನಮ್ಮ ಜೊತೆಗೆ ಮಾತನಾಡಲು ಗಣ್ಯರು ನಮ್ಮ ಜೊತೆಗಿದ್ದಾರೆ. ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂತಹ ಮಾಜಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ಡಾಕ್ಟರ್ ಎಲ್ ಹನುಮಂತಯ್ಯ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಅದೇ ರೀತಿ ಬಿಜೆಪಿಯ ರಾಜ್ಯ ವಕ್ತಾರರಾಗಿರುವಂತಹ ಮೋಹನ್ ವಿಶ್ವ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ನಮಸ್ಕಾರ ಸರ್. ನಮಸ್ಕಾರ. ಇನ್ನೊಬ್ಬರು ನಮ್ಮ ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕರು, ಅಂಕಣಕಾರರು ಆಗಿರುವಂತಹ ಎ ನಾರಾಯಣ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ನಾರಾಯಣ. ನಮಸ್ಕಾರ. ಈಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ನಮ್ಗೆಲ್ರಿಗೂ ವಿಷಯ ಗೊತ್ತಿದೆ. ಕಳೆದ ಕೆಲವು ವಾರಗಳಿಂದ ಇದೊಂದು ಕಾಂಟ್ರವರ್ಸಿ ಮತ್ತೆ ಮುಂದುವರಿತಾ ಇದೆ. ಅಂಬೇಡ್ಕರ್ ಅವರನ್ನು ಕುರಿತು ಲೋಕಸಭೆಯಲ್ಲಿ ಅಮಿತ್ ಶಾ ಅವರು, ಕೇಂದ್ರದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಮಾತನಾಡುವಾಗ ಹೇಳಿದಂತ ಮಾತುಗಳು ದೊಡ್ಡ ವಿವಾದವನ್ನು ಸೃಷ್ಟಿಸಿವೆ. ಪ್ರತಿಪಕ್ಷಗಳು ಬಹುತೇಕ ಇದನ್ನ ಪ್ರತಿಭಟಿಸ್ತಾ ಇವೆ. ಬಿಜೆಪಿ ಮತ್ತು ಅದರ ಮೈತ್ರಿಕೂಟದ ಪಕ್ಷಗಳು ಇದು ಅಂತ ದೊಡ್ಡ ಸಂಗತಿ ಏನಲ್ಲ ಅಂತ ಹೇಳ್ಬಿಟ್ಟು ಅಮಿತ್ ಶಾ ಅವರನ್ನ ಸಮರ್ಥಿಸ್ತಾ ಇದೆ. ಅವರು ಏನ್ ಹೇಳಿದ್ರು ಅವತ್ತು ಅಂತ ಹೇಳಿದ್ರೆ, ನಾನು ಅವರು ಹೇಳಿದ ಹಿಂದಿ ಮಾತುಗಳನ್ನ ಸ್ವಲ್ಪ ಇಲ್ಲಿ ರಿಪೀಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅಭಿ ये एक फैशन हो गया, अंबेडकर 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 अंबेडकर, इतना नाम अगर भगवान का लेते 7 जन्म तक ಸ್ವರ್ಗ ಮಿಲ್ತಾತ ಅಂತ ಹೇಳ್ತಾರೆ. ತಕ್ಷಣ ಲೋಕಸಭೆಯಲ್ಲಿ ಸ್ವಲ್ಪ ಗದ್ದಲ ಆಗುತ್ತೆ. ಅದಕ್ಕೆ ಸರಿಯಾಗಿ ಹೇಳಿಲ್ಲ ಅವರು, ಅದು ಸರಿಯಲ್ಲ, ಅವರು ಅಂಬೇಡ್ಕರ್ ಅವರನ್ನು ಅವಹೇಳನ ಮಾಡಿದ್ದಾರೆ ಅನ್ನುವಂತ ಮಾತು ಬರುತ್ತೆ. ಕನ್ನಡದಲ್ಲಿ ಹೇಳಿದ್ರೆ ಇದು ಹೇಗೆ ಅಂತ ಹೇಳಿದ್ರೆ, ಈಗ ಇತ್ತೀಚೆಗೆ ಇದೊಂದು ಫ್ಯಾಷನ್ ಆಗಿದೆ, ಅಂಬೇಡ್ಕರ್ 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 ಅಂಬೇಡ್ಕರ್. ಇಷ್ಟೊಂದು ಹೆಸರನ್ನ, ಒಂದು ವೇಳೆ ಭಗವಾನ್ ದೇವರದ್ದು ಇಷ್ಟೊಂದು ಹೆಸರನ್ನ ಇಷ್ಟೊಂದು ಸಲ ಹೇಳಿದ್ರೆ 7 ಜನ್ಮಗಳ ತನಕ ಅವರು ಸ್ವರ್ಗಕ್ಕೆ ಹೋಗ್ತಾ ಇದ್ರು, ಅವರಿಗೆ ಸ್ವರ್ಗ ಸಿಗ್ತಾ ಇತ್ತು ಅನ್ನುವಂತ ಮಾತನ್ನ ಹೇಳ್ತಾರೆ. ನಾವೆಲ್ಲರೂ ಇದನ್ನು ಮತ್ತೆ ಈಗ ವಿಡಿಯೋ ಕೂಡ ನಮಗೆ ಸಿಗುತ್ತೆ, ಈಗ ಲೋಕಸಭೆದು ಲೈವ್ ನಲ್ಲಿ ನೋಡಿದ್ರೆ ಸಿಗುತ್ತೆ. ಈ ಮಾತನ್ನ ಹೇಳುವಾಗ ಅಮಿತ್ ಶಾ ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಮಾತಿನ ಧ್ವನಿ ಇರ್ಬೋದು, ಇದನ್ನೆಲ್ಲ ಗಮನಿಸಿದಾಗ ಸಹಜವಾಗಿ ಯಾರಿಗೆ ಆದ್ರೂ ಕೂಡ ಯಾಕೆ ಇವರು ಇಷ್ಟೊಂದು ಒಂದು ಸಾಸ್ಯಾರದ ಮನೋಭಾವದಲ್ಲಿ ಹೇಳ್ತಾ ಇದ್ದೀರಾ ಅನ್ನುವಂಥ ಒಂದು ಆಲೋಚನೆ ಬರುವುದು ಸಹಜ. ಹನುಮಂತ ಅವರೇ, ನೀವು ರಾಜ್ಯಸಭೆಯಲ್ಲಿ ಒಂದು ಅವಧಿಗೆ ಸದಸ್ಯರಾಗಿ ಬಹಳ ಕೆಲಸ ಮಾಡಿದವರು, ಅದೇ ರೀತಿ ಡೆಪ್ಯೂಟಿ ಸ್ಪೀಕರ್ ಪಟ್ಟಿನಲ್ಲಿದ್ದು ಸ್ಪೀಕರ್ ಸ್ಥಾನವನ್ನು ಕೂಡ ಅಲಂಕರಿಸಿದವರು. ಈ ಮಾತುಗಳನ್ನ ನೀವು ಕೂಡ ಕೇಳಿಸ್ಕೊಂಡಿದ್ದೀರಿ ಅಂತ ಹೇಳಿ, ನೋಡಿದ್ದೀರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಏನ್ ಅನ್ಸುತ್ತೆ ನಿಮಗೆ ಇದು ಅಮಿತ್ ಶಾ ಅವರ ಮಾತುಗಳು? ಅಮಿತ್ ಶಾ ಅವರ ಮಾತಿನಲ್ಲಿ ಒಂದು ಸ್ಪಷ್ಟವಾದ ಸಂದೇಶ ಇದೆ. ಜನರು ಅಂಬೇಡ್ಕರ್ ಅವರ ಹೆಸರನ್ನ ಪದೇ ಪದೇ ಹೇಳ್ತಿರೋದು, ಅಂಬೇಡ್ಕರ್ ಅವರ ನಾಮಸ್ಮರಣೆ ಮಾಡ್ತಿರೋದು, ಅವರ ಮಾತಿನಲ್ಲಿ ಅಸಹನೆ ಎದ್ದು ಕಾಣ್ತಾ ಇದೆ. ಯಾಕೆ ಇಷ್ಟೊಂದು ಬಾರಿ ಹೇಳ್ತಿದ್ದಾರೆ? ಅಂಬೇಡ್ಕರ್ ಅವರ ಹೆಸರು ಹೇಳ್ತಿರೋರು ಸಂವಿಧಾನವನ್ನ ಕುರಿತು ಅವರ ಗೌರವವನ್ನ ಸೂಚಿಸುವ ದ್ಯೋತಕವಾಗಿ ಆ ಮಾತನ್ನ ಹೇಳ್ತಿರ್ತಾರೆ. ಸಂವಿಧಾನ ನಮ್ಮನ್ನ ರಕ್ಷಣೆ ಮಾಡ್ತದೆ ಅನ್ನುವ ನಂಬಿಕೆಯಿಂದ ಆ ಮಾತನ್ನ ಹೇಳ್ತಿರ್ತಾರೆ. ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳ ಪ್ರತಿಪಾದನೆ ಇದೆ, ಆ ಹಕ್ಕುಗಳ ಮೂಲಕ ನಾವು ಗೌರವದಿಂದ ಈ ದೇಶದಲ್ಲಿ ಬದುಕೋದಕ್ಕೆ ಅವಕಾಶ ಇದೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಅಮಿತ್ ಶಾ ಅವರು ಹೇಳಿದಾಗೆ, ಭಗವಾನ್ ಹೆಸರನ್ನ ಇಷ್ಟು ಬಾರಿ ಸ್ಮರಣೆ ಮಾಡಿದ್ರೆ ನಿಮ್ಗೆ ಸ್ವರ್ಗ ಸಿಕ್ತಿತ್ತು ಅಂತ ಹೇಳುವ ಮಾತು ಎಷ್ಟೊಂದು ಬೇಜವಾಬ್ದಾರಿ, ಅವೈಜ್ಞಾನಿಕ ಅಂತ ಅಂದ್ರೆ, ಈ ದೇಶದ ಕೆಳವರ್ಗಗಳು ಸಾವಿರಾರು ವರ್ಷಗಳಿಂದ, ನಿನ್ನೆ ಮೊನ್ನೆ ಅಲ್ಲ, ಸಾವಿರಾರು ವರ್ಷಗಳಿಂದ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದಾರೆ, ದಿನನಿತ್ಯ ಪೂಜೆ ಮಾಡಿದ್ದಾರೆ, ತಾವೇ ಪೂಜಾರಿಗಳಾಗಿದ್ದಾರೆ. ಅವರಿಗೆ ಇವತ್ತಿನವರೆಗೆ ಮುಕ್ತಿಯ ಮಾರ್ಗ ಕಾಣಿಸಿಲ್ಲ, ಮುಕ್ತಿ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇಷ್ಟಾದ್ಮೇಲೆ ಕೂಡ ಅಮಿತ್ ಶಾ ಅವರು 2 ಸುಳ್ಳುಗಳನ್ನ ಏಕಕಾಲದಲ್ಲಿ ಹೇಳ್ತಾ ಇದ್ದಾರೆ. ಒಂದು, ದೇವರ ನಾಮಸ್ಮರಣೆಯಿಂದ ನಿಮಗೆ ಮುಕ್ತಿ ಸಿಕ್ತಿತ್ತು, ಆದ್ರೆ ಅಂಬೇಡ್ಕರ್ ಹೆಸರನ್ನ ಫ್ಯಾಷನ್ಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿ. ಆದ್ರೆ ಅವರಿಗೆ ಅರ್ಥ ಆಗಬೇಕು, ಯಾರಿಗೆ ಸಂವಿಧಾನದಲ್ಲಿ ನಂಬಿಕೆ ಇದೆ, ಭಾರತದ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ, ಅವರು ಅಂಬೇಡ್ಕರ್ ಅವರನ್ನ ಪದೇ ಸ್ಮರಣೆ ಮಾಡ್ತಕ್ಕಂಥದ್ದು ನ್ಯಾಯೋಚಿತವಾದದ್ದು ಮತ್ತು ಸರಿಯಾದ ಕ್ರಮ. ಅದನ್ನ ನೀವು ಯಾಕೆ ಹೀಗೆ ಹೇಳ್ತಿದ್ದೀರಿ ಅಂತ ಕೇಳೋದಿದೆಯಲ್ಲ, ಅದು ಅಸಹನೆಯಿಂದ ಹೇಳುವ ಮಾತು, ಅಂಬೇಡ್ಕರ್ ಬಗೆಗೆ ತಾತ್ಸಾರದಿಂದ ಹೇಳುವ ಮಾತು ಮತ್ತು ಸಂವಿಧಾನದ ಬಗೆಗೂ ಅವರಿಗೆ ಇರ್ತಕ್ಕಂಥ
ಅಗೌರವವನ್ನ ಇದು ಸೂಚಿಸುತ್ತದೆ ಅಂತ ಹೇಳಿ ನಾನು ನಂಬಿದ್ದೇನೆ. ಮತ್ತು ಆ ಮಾತು ಯಾರೇ ಪ್ರಜ್ಞಾವಂತರು ಭಾರತದಲ್ಲಿ ಕೇಳಿಸಿಕೊಂಡ್ರೆ ಇದೇ ಅಭಿಪ್ರಾಯ ಬರ್ತದೆ ಅಂತ ಹೇಳಿ ನನ್ನ ಭಾವನೆ. ಎಸ್, ಮೋಹನ್, ಈಗ ನಿಮ್ಮ ಪಕ್ಷದಲ್ಲಿ ಬಹಳ ಒತ್ತಡ ಬಂತು ಪಕ್ಷದ ಮೇಲೆ. ಈ ಮಾತನ್ನ ಅಮಿತ್ ಶಾ ಅವರು ಹಿಂದಕ್ಕೆ ತೆಗೆದುಕೊಳ್ಬೇಕು, ಕ್ಷಮೆ ಕೇಳಬೇಕು ಅನ್ನುವಂತ ಒತ್ತಡ ಬಂತು. ಅದೇ ರೀತಿ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅನ್ನುವಂತ ಕೆಲವರು ಒತ್ತಾಯ ಮಾಡಿದ್ರು. ಕೆಲವು ಕಡೆ ಪ್ರತಿಭಟನೆಗಳಾದವು, ಮಹಾರಾಷ್ಟ್ರದಲ್ಲಾಯ್ತು, ಕರ್ನಾಟಕದಲ್ಲಾಯ್ತು, ಬೇರೆ ಬೇರೆ ಕಡೆ ಇನ್ನೂ ಕೂಡ ನಡೀತಾ ಇದೆ. ಮುಂದಿನ ವಾರ ನಡೆಯುತ್ತೆ, ನಾಳೆ ನಡೆಯುತ್ತೆ ಅನ್ನುವಂತ ಪ್ರಕಟಣೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ನಿಮಗೆ ಕೇಳ್ತೀನಿ, ನೀವು ಪಕ್ಷದ ವಕ್ತಾರರು ನಿಜ, ಅಮಿತ್ ಶಾ ಅವರು ಈ ಮಾತಿಗೆ ಕ್ಷಮೆ ಕೇಳಬೇಕು ಅಂತ ಹೇಳಿ ನಿಮಗೆ ಅನಿಸ್ತದ? ನೋಡಿ, ಸಮಸ್ಯೆ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ್ದು ಅದರ ಇತಿಹಾಸನೇ ತೆಗೆದು ನೋಡಿದ್ರೆ ಅಲ್ಲ, ಒಂದ್ ನಿಮಿಷ ಅಲ್ಲ, ಅದು ನಿಮಗೆ ಅವಕಾಶ ಕೊಡ್ತೀನಿ. ನಾನು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ. ನಾನು ನಿಮಗೆ ವೈಯಕ್ತಿಕವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಅಮಿತ್ ಶಾ ಅವರು ಈ ಹೇಳಿಕೆ ನೀವು ಕೇಳಿಸ್ಕೊಂಡ್ರಿ, ನೀವು ನೋಡಿರ್ತೀರಿ ವಿಡಿಯೋದಲ್ಲಿ. ನಿಮಗೆ ಅಮಿತ್ ಶಾ ಅವರು ಇದು ಹೇಳಿದ್ದು ಸರಿ ಇಲ್ಲ, ಇದಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಅನಿಸ್ತದ? ನೋಡಿ, ನೀವು ಅಮಿತ್ ಶಾ ಅವರು ಯಾವ ಕಂಟೆಕ್ಸ್ಟ್ ನಲ್ಲಿ ಹೇಳಿದ್ರು ಅನ್ನೋ ಒಂದು ಸಂಪೂರ್ಣ ವಿಡಿಯೋ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಹೇಳಿ. ನಾನು ಅದೇ ಹೇಳಕ್ ಬಂದೆ ನಿಮ್ಗೆ. ಏನಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನವ್ರು ಏನ್ ಹೇಳಿದ್ರು, ಸಂವಿಧಾನದ ಬಗ್ಗೆ ಚರ್ಚೆ ಆಗ್ಲಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ 2 ದಿವಸಗಳ ಕಾಲ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅದರ ಬಗ್ಗೆ ಚರ್ಚೆಗೆ ಅವಕಾಶ ಕಲ್ಪಿಸಲಾಯ್ತು. ಆ 2 ದಿವಸಗಳಲ್ಲಿ ಸುದೀರ್ಘವಾಗಿ ಚರ್ಚೆ ಆಯ್ತು ಲೋಕಸಭೆಯಲ್ಲಿ. ಸ್ವತಃ ಪ್ರಧಾನಮಂತ್ರಿಗಳೇ ಬಂದು ಸತತವಾಗಿ 3.5 ಗಂಟೆಗಳ ಕಾಲ ಸಂವಿಧಾನದ ವಿಚಾರದಲ್ಲಿ ಯಾವ ರೀತಿ ಕಾಂಗ್ರೆಸ್ ಬಾಬಾ ಸಾಹೇಬರ ನಡೆಸ್ಕೊಂಡಿತ್ತು, ಯಾವ ರೀತಿ ಸಂವಿಧಾನ ರಚನಾ ಸಮಿತಿಯಿಂದನೇ ಅವ್ರನ್ನ ಕೈ ಬಿಡುವಂತ ಪ್ಲಾನ್ ಮಾಡಿತ್ತು, ತಿರ್ಗಾ ಬಾಬಾ ಸಾಹೇಬರಿಗೆ ಯಾವ ರೀತಿ ಮೋಸ ಮಾಡಿತ್ತು ಕಾಂಗ್ರೆಸ್, ಚುನಾವಣೆಯಲ್ಲಿ ಸೋಲ್ಸಿದ್ದಾಗ್ಬೋದು, ತಿರ್ಗಾ ಅವರ ಆಶಯದ ವಿರುದ್ಧವಾಗಿ ನಡ್ಕೊಂಡಿದ್ದಾಗ್ಬೋದು, ಈ ರೀತಿಯ ಬಹಳಷ್ಟು ಚರ್ಚೆಗಳಾದವು. ಆ ಚರ್ಚೆಗಳು ಕಂಟಿನ್ಯೂಡ್ ವರ್ಷನ್ ಅಮಿತ್ ಶಾ ಅವರು ಮಾಡ್ತಾ ಇದ್ದಿದ್ದು. ನಮ್ಮ ಒಂದು ಚರ್ಚೆ ಮಾಡೋ ಭಾಗದಲ್ಲಿ ಬಂದಂತ ಒಂದು ತುಣುಕನ್ನು ಮಾತ್ರ ಇಟ್ಕೊಂಡು ಬಾಕಿ ಚರ್ಚೆಯನ್ನೆಲ್ಲ ಬಿಟ್ಟು ಹಾಕ್ಬಿಟ್ಟು ಅಮಿತ್ ಶಾ ಅವರು ಅವಮಾನ ಮಾಡಿದ್ರು ಅಂತ ಹೇಳೋ ಒಂದು ವಿಚಾರ ಇದೆಯಲ್ಲ, ಇದು ಕಾಂಗ್ರೆಸ್ನ ಒಂದು ರೆಗ್ಯುಲರ್ ಸುಳ್ಳು ಹರಡುವ ಒಂದು ಮನಸ್ಥಿತಿ. ಚುನಾವಣೆ ಸಮಯದಲ್ಲೂ ಹೀಗೆ ಮಾಡಿದ್ರು. ನಿಮಗೆ ನೆನಪಿದ್ರೆ ಒಂದು AI ಜನರೇಟೆಡ್ ವಿಡಿಯೋ ಕೇಳಿಸ್ತಾ ಇದೆ. ನೋಡಿ, 24ರ ಲೋಕಸಭಾ ಚುನಾವಣಾ ಸಮಯದಲ್ಲೂ ಇದೇ ರೀತಿ ಮಾಡಿದ್ರು. ಅಮಿತ್ ಶಾ ಅವರ ಒಂದು AI ಜನರೇಟೆಡ್ ವಿಡಿಯೋ ಇಟ್ಕೊಂಡು ರಿಸರ್ವೇಶನ್ ತೆಗೆದು ಬಿಡ್ತಾರೆ ಅಂತ ಹೇಳುವಂತ ಒಂದು ಸುಳ್ಳು ವಿಡಿಯೋವನ್ನ ಎಲ್ಲಾ ಕಡೆ ಹಂಚಿದ್ರು. ಸ್ವತಃ ತೆಲಂಗಾಣದ ಈ ರೀತಿ ಸುಳ್ಳುಗಳನ್ನು ಹಬ್ಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾನೆ ಇದೆ. ಹಾಗಾದ್ರೆ ಯಾಕೆ 4 ದಿವಸಗಳ ಕಾಲ ಆಯ್ತಲ್ಲ ಚರ್ಚೆ ಸಂವಿಧಾನದ ವಿಚಾರದಲ್ಲಿ, ಕಾಂಗ್ರೆಸ್ ಬಾಬಾ ಸಾಹೇಬರಿಗೆ ಮಾಡಿದಂತ ಅಪಮಾನಗಳು, ಆ ಚರ್ಚೆಗಳು ಯಾಕೆ ಆಗ್ತಾ ಇಲ್ಲ? ಒಂದ್ ನಿಮಿಷ ಮೋಹನ್ ಅವರೇ, ಒಂದ್ ನಿಮಿಷ ಮೋಹನ್ ಅವರೇ, ನಾನು ಕೇಳಿದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಮಿತ್ ಶಾ ಅವರು ಮಾತನಾಡಿದ್ದು ತಪ್ಪು ಅಂತ ನಿಮ್ಗೆ ಅನಿಸ್ತದ, ಅದಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಅನಿಸ್ತದ ಅನ್ನುವಂಥದ್ದು. ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ ಏನೇನ್ ಮಾಡಿದ್ದಾರೆ ಅನ್ನೋದನ್ನ ನಾವು ಚರ್ಚೆ ಮಾಡೋಣ, ಅದ್ರಲ್ಲಿ ಏನು ಇದಿಲ್ಲ, ಮುಲಾಜಿಲ್ಲ ಅದರಲ್ಲಿ. ನಾನೇನು ಅದರಲ್ಲಿ ನಿಮ್ಮನ್ನು ತಡೆಯೋದಿಲ್ಲ ನಾನು ಅದರಲ್ಲಿ. ಬಟ್ ಈ ಪ್ರಶ್ನೆಗೆ ನನಗೆ ಉತ್ತರ ಸಿಗ್ಲಿಲ್ಲ ನಿಮ್ದು. ಸಂವಿಧಾನ ನೀವು ಹೇಳಿದ್ದು ಸರಿ, ಸಂವಿಧಾನದ ಬಹಳ ವಿಸ್ತೃತವಾದ ಚರ್ಚೆ ಆಯ್ತು, ಪ್ರಧಾನಮಂತ್ರಿಯವರು ಅದರಲ್ಲಿ ಭಾಗವಹಿಸಿದ್ರು, ಅದೆಲ್ಲ ಒಳ್ಳೇದೇ ಅದು. ಬಟ್ ಈ ಮಾತುಗಳು ನೀವು ಕೇಳಿಸ್ಕೊಂಡ್ರಲ್ಲ, ಅಲ್ಲಿ ಹಾವಭಾವ ಇದ್ದಿದ್ದು, ಅವರ ಧ್ವನಿಯಲ್ಲಿದ್ದಂತಹ ಇದು, ಆಮೇಲೆ ಬಾಡಿ ಲ್ಯಾಂಗ್ವೇಜು, ಇದೆಲ್ಲವನ್ನ ಕೇಳಿಸ್ಕೊಂಡಾಗ ಯಾಕೋ ಸಾತ್ಸಾರದಿಂದ ಮಾತಾಡ್ತಾ ಇದ್ದಾರಲ್ಲ ಅಂತ ಅನಿಸ್ತು. ನಿಮ್ಗೇನಾದ್ರೂ ಹಂಗ ಅನಿಸ್ತಾ? ನಾನ್ ನಿಮ್ಗೆ ಅದನ್ನೇ ಹೇಳಿದ್ದು, ನೀವು ಸಂಪೂರ್ಣ ವಿಡಿಯೋ ನೋಡಿ. ಯಾಕೆ ಕೇವಲ ಆ ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲ, ನಾನು ನೋಡಿದ್ದೀನಿ ಸಂಪೂರ್ಣ ವಿಡಿಯೋ, ಬಾಡಿ ಲ್ಯಾಂಗ್ವೇಜ್ ನೋಡಿ. ನೀವು ಅವರು ಮಾತಾಡಿದಂತ 1.5 ತಾಸಿನ ವಿಡಿಯೋ ನೋಡಿ, ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಹೇಗಿತ್ತು ಅವ್ರದ್ದು, ಅಲ್ಲಿ ಯಾವ ರೀತಿ ಮಾತಾಡಿದ್ರು ಅವರು. ಸರಿ, ನೀವು ಅದನ್ನೆಲ್ಲ ಬಿಟ್ಟು ಕೇವಲ ಒಂದು ಪೋರ್ಷನ್ ಮಾತ್ರ ಇಟ್ಕೊಂಡು ಈ ರೀತಿಯಾದಂತ ಒಂದು, ಅಲ್ಲಿ ಸರಿಯಾಗಿ ಮಾತಾಡಿದ್ದಾರೆ ಅವರು. ಅಲ್ಲಲ್ಲ, ಒಂದ್ ನಿಮಿಷ, ಅಲ್ಲಿ ಸರಿಯಾಗಿ ಮಾತಾಡಿದ್ದಾರೆ ಅವರು, ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಅವರು 1.5 ಗಂಟೆ ಏನ್ ಮಾತಾಡಿದ್ರೆ ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಅವರೆಲ್ಲ ಬಹಳ ವಿಷಯಗಳನ್ನು ಹೇಳಿದ್ದಾರೆ, ಒಳ್ಳೆ ವಿಷಯಗಳನ್ನೇ ಹೇಳಿದ್ದಾರೆ. ಆದ್ರೆ ಈ ಮಾತು ಇದೆಯಲ್ಲ, ಪದೇ ಪದೇ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ದಾರೆ, ಇದೊಂದು ಫ್ಯಾಷನ್ ಆಗಿದೆ ಇದೊಂದು. ಅದೇ ರೀತಿ ಈ ರೀತಿ ಇದು ಇಷ್ಟು ಸಲ ಭಗವಾನನ ನಾಮಸ್ಮರಣೆ ಮಾಡಿದ್ದಿದ್ರೆ 7 ಜನ್ಮಗಳ ಕಾಲವು ಸ್ವರ್ಗಕ್ಕೆ ಹೋಗ್ತಾ ಇದ್ರು ಅನ್ನುವಂತ ಮಾತನ್ನ ಹೇಳ್ತಾರೆ. ಈ ಮಾತು ಸರಿ ಅಂತ ಅನಿಸ್ತದೆ ನಿಮಗೆ? ಬೇರೆ ಪಕ್ಷದವರಾಗ್ಲಿ ಉಳಿದ ವಿಚಾರಗಳ ಬಗ್ಗೆ ಏನು ಹೇಳ್ತಾ ಇಲ್ಲ. ಈ ಮಾತು ಇದೆಯಲ್ಲ, ಇದು ಸಾತ್ಸಾರವನ್ನು ತೋರಿಸ್ತಾ ಇದೆ, ಅವಹೇಳನ ಅಂತ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅದು ಅವರವರ ಭಾವನೆ, ಅವ್ರು ಏನ್ ಬೇಕಾದ್ರೆ ಹೇಳ್ಕೊಳ್ತಾರೆ. ನಾನು ಹೇಳೋದು, ನೀವು ಸಂಪೂರ್ಣವಾಗಿ ವಿಡಿಯೋ ನೋಡಿ. ನೀವು ಸಂಪೂರ್ಣವಾಗಿ ವಿಡಿಯೋ ನೋಡಿ, ಅವ್ರು ಯಾವತ್ತೂ ಅಷ್ಟು ಅಂಬೇಡ್ಕರ್ ಅವ್ರ ಬಗ್ಗೆ ನಿಮಗೆ ಅವ್ರ ನೆಗೆಟಿವ್ ಏನು ಅಬ್ಜೆಕ್ಷನ್ ಇಲ್ಲ ನನಗೆ ಯಾವ ಅಬ್ಜೆಕ್ಷನ್ ಇಲ್ಲ. ಸಂಪೂರ್ಣ ವಿಡಿಯೋದ ಬಗ್ಗೆ ಸರಿಯಾಗಿ ಮಾತಾಡಿದ್ದಾರೆ, ಚೆನ್ನಾಗೇ ಮಾತಾಡಿದ್ದಾರೆ.
ಹಾಗಾದ್ರೆ ಅವ್ರು ಆ ರೀತಿ ಹೇಳಿದ್ರು ಅಂತ ನೀವು ಅನ್ಕೊಂಡಿರೋದೇ ತಪ್ಪು. ನೀವು 1.5 ತಾಸಿನ ವಿಡಿಯೋ ನೋಡಿದಾಗ ಯಾವ ರೀತಿ ಇವ್ರು ಬಾಬಾ ಸಾಹೇಬರಿಗೆ ಸಂವಿಧಾನಕ್ಕೆ ಅವಮಾನ ಮಾಡಿದ್ರೆ ಅದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ಬೇಕಾದ್ರೆ ಅವ್ರ ಆತರ ಮಾತಾಡೇ ಇಲ್ಲ, ಅವ್ರ ಉದ್ದೇಶ ಇರ್ಲೇ ಇಲ್ಲ ಅನ್ನೋದು ಸ್ಪಷ್ಟ ಆಗುತ್ತಲ್ಲ ಅದರಲ್ಲಿ. ಎಸ್ ಬರ್ತೀನಿ, ನಿಮ್ಮಲ್ಲಿಗೆ ಮತ್ತೆ ಬರ್ತೀನಿ. ನಾರಾಯಣ್, ಈಗ ನೀವು ಕೂಡ ವಿಡಿಯೋವನ್ನು ನೋಡಿದ್ದೀರಿ, ನಾವು ಬಹಳ ಮಂದಿ ನೋಡಿದ್ದೀವಿ, ಮತ್ತೆ ಮತ್ತೆ ಅದನ್ನ ನೋಡುವಂತ ಪ್ರಸಂಗ ಬರ್ತಾ ಇದೆ. ಯಾಕಂದ್ರೆ ಇದೊಂದು ವಿವಾದವಾಗಿ ಬೆಳೀತಾ ಇದೆ. ಕ್ಷಮೆ ಕೇಳೋದಕ್ಕೆ ಅವರು ಒಪ್ತಾ ಇಲ್ಲ ಮತ್ತು ಕ್ಷಮೆಯ ಮಾತನ್ನು ಕೂಡ ಎತ್ತಿಲ್ಲ. ನಿಮಗೇನ್ ಅನ್ಸುತ್ತೆ ಇದು ಇಡೀ ಪ್ರಸಂಗ? ಹನೀಫ್ ಅವರೇ, ಇವತ್ತಿನ ಚರ್ಚೆಯ ವಿಷಯ ಏನಿದೆ ಅದನ್ನು ಸ್ವಲ್ಪ ಭಿನ್ನವಾಗಿ ನೋಡ್ಬೇಕು ಅಂತ ಅನಿಸುತ್ತೆ. ಇದು ನೀವು ವರ್ಸಸ್ ಅಂತ ಹೇಳಿದ್ದೀರಿ, ನಾನಿಲ್ಲಿ ಬಿಜೆಪಿ ವರ್ಸಸ್ ಸಂವಿಧಾನ ಅನ್ನೋ ರೀತಿಯಲ್ಲಿ ಈ ಚರ್ಚೆಯ ವಿಷಯವನ್ನ ಗ್ರಹಿಸ್ತೇನೆ. ನನಗೆ ವೈಯಕ್ತಿಕವಾಗಿ ವ್ಯಕ್ತಿಗಳ ಬಗ್ಗೆ ಮಾತಾಡಲಿಕ್ಕೆ ಆಸಕ್ತಿ ಇಲ್ಲ. ನಾನು ಇದನ್ನ ಬಿಜೆಪಿ ವರ್ಸಸ್ ಸಂವಿಧಾನ ಅನ್ನುವ ಅರ್ಥದಲ್ಲಿ ನಾನು ಗ್ರಹಿಸಿಕೊಂಡು ಈ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಇಚ್ಛಿಸ್ತೇನೆ. ಮೊದಲನೇದಾಗಿ, ನನಗೆ ಈ ವಿಡಿಯೋ ನೋಡಿದಾಗ ಇದರಲ್ಲಿ ಏನು ಆಶ್ಚರ್ಯ ಕಾಣಿಸಿಲ್ಲ. ಯಾಕೆ ಆಶ್ಚರ್ಯ ಕಾಣಿಸಿಲ್ಲ ಅಂತ ಅಂದ್ರೆ, ಬಿಜೆಪಿ ಒಂದು ಕಡೆ ಇದ್ರೆ, ಬಿಜೆಪಿ ಒಂದು ಧ್ರುವದಲ್ಲಿದ್ರೆ, ಸಂವಿಧಾನ ಇನ್ನೊಂದು ಧ್ರುವದಲ್ಲಿದೆ. ಬಿಜೆಪಿ ಯಾವತ್ತೂ ಕೂಡ ಸಂವಿಧಾನವನ್ನು ಒಪ್ಪಿಲ್ಲ. ಸಂವಿಧಾನವನ್ನು ಒಪ್ಪಿಲ್ಲ ಅಂದಮೇಲೆ ಸಂವಿಧಾನ ಬರೆದವರನ್ನು ಕೂಡ ಅದು ಒಪ್ಪುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಒಂದು, ಸಂವಿಧಾನದಲ್ಲಿ ಇರತಕ್ಕಂತಹ ಹಲವಾರು ವಿಚಾರಗಳ ಬಗ್ಗೆ ಬಿಜೆಪಿಗೆ ಒಪ್ಪಿಗೆ ಇಲ್ಲ. ಓಕೆ. ಎರಡನೇದಾಗಿ, ಹಿಂದೂ ಕೋಡ್ ಬಿಲ್ ವಿಚಾರದಲ್ಲಿ ಕೂಡ ಅಂಬೇಡ್ಕರ್ ಅವರ ವಿಚಾರವಾಗಿ ಬಿಜೆಪಿಗೆ ಅಸಹನೆ ಇತ್ತು, ವಿರೋಧ ಇತ್ತು. ಬಿಜೆಪಿಗೆ ಅಂತಂದ್ರೆ ಬಿಜೆಪಿಯ ಆ ಕಾಲದಲ್ಲಿ ಬಿಜೆಪಿಯನ್ನು ಯಾರು ಪ್ರತಿನಿಧಿಸಿದ್ರು ಅವರಿಗೆ. ಮೂರನೇದಾಗಿ, ಅಂಬೇಡ್ಕರ್ ಅವರ ವಿಚಾರದಲ್ಲಿ ಬಿಜೆಪಿ ಅವರಿಗೆ ಇರತಕ್ಕಂತಹ ಇನ್ನೊಂದು ತೊಂದರೆ ಏನು ಅಂತ, ಅವರಿಗಿರತಕ್ಕಂತಹ ಇನ್ನೊಂದು ವಿರೋಧ ಏನು ಅಂತಂದ್ರೆ, ಅಂಬೇಡ್ಕರ್ ಅವರನ್ನು ಯಾಕೆ ಒಪ್ಪಿಕೊಳ್ಳುವುದಿಲ್ಲ ಅಂತಂದ್ರೆ, ಅಂಬೇಡ್ಕರ್ ಅವರ ಕೃತಿಗಳನ್ನ ನೋಡಿ ನೀವು, ರಿಡಲ್ಸ್ ಇನ್ ಹಿಂದೂಯಿಸಮ್ ಅಂತ ಆಗ್ಲಿ ಅಥವಾ ಅನಿಹಿಲೇಷನ್ ಆಫ್ ಕಾಸ್ಟ್ ಆಗ್ಲಿ, ಅದರಲ್ಲಿ ಅವ್ರು ಏನು ಮಾತಾಡಿದ್ದಾರೆ, ಏನನ್ನ ಇವತ್ತು ಬಿಜೆಪಿ ಪ್ರತಿಪಾದಿಸ್ತಾ ಇದೆ ಕಲ್ಚರಲ್ ನ್ಯಾಷನಲಿಸಂ ಹೆಸರಿನಲ್ಲಿ ಅಥವಾ ಹಿಂದುತ್ವದ ಹೆಸರಿನಲ್ಲಿ, ಅದನ್ನ ಅವರ ಜೀವನ ಪೂರ್ತಿ ಅವರದನ್ನ ವಿರೋಧಿಸ್ತಾ ಬಂದವರು. ಅವರ ಕೃತಿಗಳಲ್ಲಿ ಅದನ್ನು ಕಾಣಬಹುದು, ಅವರ ಭಾಷಣಗಳಲ್ಲಿ ಅದನ್ನು ಕಾಣಬಹುದು. ಅಂಬೇಡ್ಕರ್ ಅನ್ನು ಇವತ್ತು ಯಾರು ಒಪ್ಪಿಕೊಳ್ತಾರೆ, ಅಂಬೇಡ್ಕರ್ ಅವರ ವಿಚಾರವಾಗಿ ಯಾರು ಗೌರವ ಇಟ್ಟುಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಆ ತತ್ವಗಳನ್ನು ಪಾಲಿಸ್ತಾ ಇದ್ದಾರೆ ಅಥವಾ ಆ ತತ್ವವನ್ನು ಒಪ್ಪಿದ್ದಾರೆ. ಈ ಎಲ್ಲ ಕಾರಣಗಳಿಗೋಸ್ಕರ ಬಿಜೆಪಿಗೆ ಅಂಬೇಡ್ಕರ್ ವಿಚಾರದಲ್ಲಿ ಒಂದು ರೀತಿಯ, ಈಗ ಇವರು ನಮ್ಮ ಹನುಮಂತಯ್ಯವರು 2 ಪದಗಳನ್ನ ಬಳಸಿದ್ರು, ಅಸಹನೆ ಮತ್ತು ತಾಸಾರ ಅನ್ನುವಂಥದ್ದು. ಆ ಅಸಹನೆ ಮತ್ತು ತಾಸಾರ ಇರುವಂತದ್ದು ಬಹಳ ಸ್ವಾಭಾವಿಕ. ಆದ ಕಾರಣ ಇದರಲ್ಲಿ ನಿಮ್ಗೆ ಅಂತ ಆಶ್ಚರ್ಯ ಏನ್ ಕಾಣ್ತು? ಇದನ್ನೊಂದು ಎಷ್ಟು ದೊಡ್ಡ ಕಾಂಟ್ರವರ್ಸಿ ಮಾಡುವಂತ ಅಗತ್ಯನೇ ಇಲ್ಲ. ಯಾಕಂತಂದ್ರೆ ಇಡೀ ಆ ಆರ್ಗನೈಸೇಷನ್ ಮತ್ತು ಆ ಪಕ್ಷ ಅವರು ಇಂಥ ಈ ರೀತಿಯ ಅಭಿಪ್ರಾಯವನ್ನು ಇಟ್ಟುಕೊಂಡೇ ಇಷ್ಟ ತನಕ ರಾಜಕೀಯ ಮಾಡಿಕೊಂಡು ಬಂದಿರುವಂತದ್ದು. ಈಗ ಏನಾಗಿದೆ ಅಂತಂದ್ರೆ, ಒಂದು ದೊಡ್ಡ ಸಂಖ್ಯೆಯ ಜನ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಹೆಚ್ಚೆಚ್ಚು ಒಲವುಳ್ಳವರಾಗಿದ್ದಾರೆ. ಹೆಚ್ಚೆಚ್ಚು ಜನ ಅಂಬೇಡ್ಕರ್ ವಿಚಾರವಾಗಿ, ಸಂವಿಧಾನದ ವಿಚಾರವಾಗಿ ಅಲ್ಲಿ ಒಂಥರ ಮೊಬಿಲೈಸೇಷನ್ ಆಗ್ತಾ ಇದೆ. ಅದು ನಿಜವಾಗಿ ಬಿಜೆಪಿಗೆ ಮತ್ತು ಬಿಜೆಪಿಯ ನಾಯಕರಿಗೆ ಒಂಥರ, ಅವರಿಗೆ ಅದನ್ನ ಹೇಗೆ ಸ್ವೀಕರಿಸಬೇಕು, ಅದನ್ನ ಯಾವ ರೀತಿಯಲ್ಲಿ ಅರ್ಥ ಮಾಡಿಕೋಬೇಕು, ಮತ್ತೆ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನುವಂತಹ ಒಂದು ತಾಕಲಾಟ ಹೇಗಿರತಕ್ಕಂಥದ್ದು ಬಹಳ ಸಹಜ. ಇದರ ಭಾಗವಾಗಿ ನಾನು ಅಲ್ಲಿ ಏನು ಅವತ್ತು ಲೋಕಸಭೆಯಲ್ಲಿ ನಡೆಯಿತು ಅಥವಾ ನಾನು ಅದನ್ನು ಮಾತ್ರ, ನಮಗೆ ಅಲ್ಲಿ ಇಂಪಾರ್ಟೆಂಟ್ ಇರೋದು ಕೇವಲ ಆ ಒಂದು ತುಣುಕಿ ಏನಿದೆ ಅದು ಮಾತ್ರ ಇಂಪಾರ್ಟೆಂಟ್. ಅದ್ರ ಮೊದಲು ಏನಾಯ್ತು, ಅದರ ನಂತರ ಏನಾಯ್ತು, ಅದು ಯಾವುದು ಕೂಡ ನಮಗೆ ಇಂಪಾರ್ಟೆಂಟ್ ಅಲ್ಲ. ಆ ಕ್ಷಣದಲ್ಲಿ ಏನಾಯ್ತು, ನೀವೀಗ ಏನು 2-3 ವಾಕ್ಯಗಳನ್ನ ಓದಿದ್ರೆ ಅವರನ್ನು ಉದ್ಧರಿಸಿ, ಅದು ಮಾತ್ರ ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೇಳುವುದಿದ್ರೆ ನನಗೆ ಅದರಲ್ಲಿ ಏನೂ ವಿಶೇಷ ಕಾಣುವುದಿಲ್ಲ. ಅದು ಇಡೀ ಸಂಘಟನೆ ಒಂದು ಸಂಘಟನೆ ಅಲ್ಲ, ಹಲವಾರು ಸಂಘಟನೆಗಳು ಏನಿದ್ದಾವೆ, ಆ ಐಡಿಯಾಲಜಿಯನ್ನು ಪ್ರತಿಪಾದಿಸುವವರು ಮತ್ತು ಆ ಪಕ್ಷ ಏನಿದೆ ಅವರ ಸ್ವಾಭಾವಿಕವಂತ ನಿಲುವು ಅಂತ ನನಗೆ ಅನಿಸುತ್ತೆ. ಎಸ್, ಅಂದ್ರೆ ನೀವು ಹೇಳ್ತಾ ಇರೋದು, ನಮ್ಮ ಇವತ್ತಿನ ಚರ್ಚೆಯ ಟೈಟಲ್ ಅನ್ನ ಅಂಬೇಡ್ಕರ್ ವರ್ಸಸ್ ಅಮಿತ್ ಶಾ ಅಂತ ನಾವು ಇಟ್ಟಿದ್ದೇವೆ. ಆದ್ರೆ ಅದರ ಬದಲಾಗಿ ಅದನ್ನು ಸಂವಿಧಾನ ವರ್ಸಸ್ ಬಿಜೆಪಿ ಅನ್ನೋ ರೀತಿಯಲ್ಲಿ ಇಟ್ಕೋಬೇಕಾಗಿತ್ತು. ಅಂದ್ರೆ ನನಗೆ ವೈಯಕ್ತಿಕವಾಗಿ ಯಾರ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಆಸಕ್ತಿ ಇಲ್ಲ. ನನಗೆ ಅದು ಬಿಜೆಪಿ ವರ್ಸಸ್ ಸಂವಿಧಾನ ಅಂತ ನೀವು ಅದನ್ನು ಬಳಸಿಕೊಂಡ್ರೆ ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ. ಸರಿ, ಹನುಮಂತಯ್ಯ ಅವರೇ, ಈಗ ನಾರಾಯಣ ಅವರು ಹೇಳ್ತಾ ಇರೋ ಪಾಯಿಂಟ್ ಇಂಟ್ರೆಸ್ಟಿಂಗ್ ಇದೆ. ಇಡೀ ಬಿಜೆಪಿನೇ ಸಂವಿಧಾನವನ್ನು ಒಪ್ಕೊಳ್ತಾ ಇಲ್ಲ, ಅದೇ ಈ ರೂಪದಲ್ಲಿ, ಅಸಹನೆ ರೂಪದಲ್ಲಿ ಇವತ್ತು ಅಂಬೇಡ್ಕರ್ ಬಗ್ಗೆ ಇವರು ಅಭಿಪ್ರಾಯವನ್ನು ಕೊಡೋದಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು. ನೀವು ಒಪ್ತೀರಾ ಅದನ್ನ ಮಾತನ್ನ? ಮೊದಲಿಗೆ ನಾನು ಬಿಜೆಪಿ ವಕ್ತಾರರ ಮಾತಿಗೆ ಒಂದು ಸಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಬಿಡ್ತೇನೆ. ಅದೇನು ಅಂದ್ರೆ, ಅವರು ಕೊನೆ ಕ್ಷಣದವರೆಗೆ ಅಮಿತ್ ಶಾ ಅವರು ಈ ವಿಚಾರದಲ್ಲಿ ಕ್ಷಮೆ ಕೇಳಬೇಕಾದದ್ದು ನ್ಯಾಯವಾಗಿತ್ತು, ಔದಾರ್ಯ ತೋರ್ಬಹುದಾಗಿತ್ತು, ಕ್ಷಮೆ ಕೇಳಿ ಅನ್ನೋ ಮಾತನ್ನ ಹೇಳ್ಬೇಕಾಗಿತ್ತು. ಅವರು ಕ್ಷಮೆ ಕೇಳೋದನ್ನ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಅನ್ನೋ ರೀತಿ ವಾದ ಮಾಡ್ತಿರೋದನ್ನ ನೋಡಿದ್ರೆ ನನಗನಿಸ್ತದೆ ಅಮಿತ್ ಶಾ ಅವರ ಮನಸ್ಥಿತಿ, ನಮ್ಮ ವಕ್ತಾರರ ಮನಸ್ಥಿತಿ ಮತ್ತು ಬಿಜೆಪಿ ಪಕ್ಷದ ಮನಸ್ಥಿತಿ ಏನು ವ್ಯತ್ಯಾಸ ಇಲ್ಲ ಅನ್ನೋದು ಮೊದಲು ಕ್ಲಿಯರ್ ಆಗೋಯ್ತು. ಎರಡನೇದು, ನಾರಾಯಣ ಅವರು ಹೇಳಿದ ಪ್ರಕಾರ
ಇದು ಕ್ಲಿಯರ್ ಆದ್ಮೇಲೆ ಅವ್ರ ಮನಸ್ಥಿತಿಯಲ್ಲಿ ಯಾವ ಬದಲಾವಣೆ ಇಲ್ಲ ಅನ್ನೋದು ಕ್ಲಿಯರ್ ಆದ್ಮೇಲೆ ಇದು ಬಿಜೆಪಿ ವರ್ಸಸ್ ಅಂಬೇಡ್ಕರ್, ಬಿಜೆಪಿ ವರ್ಸಸ್ ಸಂವಿಧಾನ ಅಂತ ಕರೆದ್ರೆ ಏನು ಇದರಲ್ಲಿ ಉತ್ಪ್ರೇಕ್ಷೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಆದ್ರೆ ಎರಡನೇದು, ಬಿಜೆಪಿ ಪಕ್ಷಕ್ಕೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅನ್ನೋದು ಅನೇಕ ಸಂದರ್ಭಗಳಲ್ಲಿ ನಮ್ಮ ಕಣ್ ಮುಂದೆ ಬಂದು ಹೋಗಿದೆ. ಅದರ ಕೇಂದ್ರ ಮಂತ್ರಿಗಳೇ ಈ ವಿಚಾರವನ್ನು ಹೇಳಿದಾಗ ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಮತ್ತು ಅವರು ತಪ್ಪು ಅಂತ ಯಾರು ಹೇಳಲಿಲ್ಲ. ಅನೇಕ ಸಂಸದರು ಸಂವಿಧಾನವನ್ನ ಬದಲು ಮಾಡೋದಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿದಾಗ ಬಿಜೆಪಿಯ ವರಿಷ್ಠ ಮಂಡಳಿ ಅವ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ, ಅವ್ರು ಹೇಳಿದ್ದು ತಪ್ಪು ಅಂತ ಎಲ್ಲೂ ಕೂಡ ಕ್ಲಾರಿಫಿಕೇಶನ್ ಕೊಡ್ಲಿಲ್ಲ. ಸೊ ದಿಸ್ ಇಸ್ ವೆರಿ ಕ್ಲಿಯರ್. ಬಿಜೆಪಿ ಸಂವಿಧಾನವನ್ನ ಬದಲಾವಣೆ ಮಾಡೋದು, ಅವರ ಮುಖ್ಯ ಬೆಂಬಲಿಗರಾದ RSS ನ ಭಾಗವತ್ ಅವರು ಹೇಳ್ತಾರೆ ಸಂವಿಧಾನವನ್ನ ಬದಲಾವಣೆ ಮಾಡೋದು ಸರಿಯೇ, ಕ್ರಮೇಣ ಮಾಡೋಣ, ಒಂದೇ ಸಾರಿ ಹಾಗೆಲ್ಲ ಹೇಳ್ಬೇಡಿ, ಜನರಿಗೆ ಅಸಹನೆ ಆಗ್ತದೆ ಅಂತ ಅವರು ಒಂದ್ ಕಡೆ ಹೇಳ್ತಾರೆ. ಇದೆಲ್ಲವನ್ನ ಕೇಳಿದ್ರೆ ಬಿಜೆಪಿ ಅವರಿಗೆ ಈಗಿರುವ ಸಂವಿಧಾನದ ಆಶಯಗಳನ್ನ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತು ಎಲ್ಲರಿಗೂ ಸಮಾನವಾದ ಹಕ್ಕುಗಳು ಅನ್ನೋದನ್ನ ಒಪ್ಪೋದಕ್ಕೆ ಮಾನಸಿಕವಾಗಿ ಸಿದ್ಧರಿಲ್ಲ. ಯಾಕೆ ಅಂದ್ರೆ ಸನಾತನ ಧರ್ಮದಲ್ಲಿ ಎಲ್ಲರಿಗೂ ಸಮಾನತೆ ಅನ್ನುವ ತತ್ವ ಸಿದ್ಧಾಂತ ಇಲ್ಲ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಸೊ ಆದ್ರಿಂದ ಅಮಿತ್ ಶಾ ಅವರು ವೈಯಕ್ತಿಕವಾಗಿ ಒಬ್ಬ ಬಿಜೆಪಿಯ ನಾಯಕರಾಗಿ ಈ ಮಾತನ್ನು ಹೇಳಿದ್ರೆ ನನ್ನ ಆಕ್ಷೇಪಣೆ ಬಹಳ ಇರಲಿಲ್ಲ. ಆದ್ರೆ ಗೃಹ ಮಂತ್ರಿಯಾಗಿ ದೇಶದ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಈ ದೇಶದ ಸಂವಿಧಾನದ ಆಶಯಗಳನ್ನ ರಕ್ಷಿಸುವ ಎಲ್ಲ ಸಾಂವಿಧಾನಿಕ ಜವಾಬ್ದಾರಿಗಳನ್ನು ಹೊತ್ಕೊಂಡು ಈ ರೀತಿ ಮಾತನಾಡೋದಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಮೊದಲು ಅವರು ತೋರಬಹುದಾದ ಔದಾರ್ಯ ಒಂದೇ ಒಂದು, ಈ ಮಾತಿಗೆ ಯಾರಿಗಾದ್ರೂ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೇನೆ ಅನ್ನೋ ಮಾತನ್ನು ಹೇಳ್ಬೇಕಾಗಿತ್ತು. ಅವರು ಹೇಳದೇ ಇರೋದು ಬಹಳ ದುರಹಂಕಾರದ ಪರಮಾವಧಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಎಸ್, ಈಗ ಮೋಹನ್ ಅವ್ರೆ, ಹೌದು, ನಿಮ್ಗೆ ಅವಕಾಶ ಕೊಡ್ತೀನಿ ನಾನು. ಇಲ್ಲಿ ಒಂದು ಸಣ್ಣ ಸಲಹೆ ನಂದು ಏನು ಅಂತ ಹೇಳಿದ್ರೆ, ಚರ್ಚೆ ನಾವು ಬಹಳ ಕ್ರಮಬದ್ಧವಾಗಿ ನಡೀತಾ ಇದೆ, ನೀವು ನಿಮ್ಮ ವಾದವನ್ನ ಮಂಡಿಸ್ಲಿಕ್ಕೆ ಪೂರ್ತಿ ಅವಕಾಶ ಕೊಡ್ತೀನಿ. ಎರಡು ತರ ನೀವು ಹೇಳ್ಬೋದು. ಒಂದು, ನಾನು ಆಗದಿಂದ ಕೇಳ್ತಾ ಇದ್ದೀನಿ, ನಿಮ್ಮ ಪಕ್ಷ ಸಂವಿಧಾನಕ್ಕೆ ಸಂಬಂಧಿಸಿ ಇಟ್ಟುಕೊಂಡಿರುವಂತಹ ಧೋರಣೆಗಳು ಅನ್ನುವಂಥದ್ದು ಒಂದು ವಿಚಾರ. ಎರಡನೇದು, ನೀವು ಆರಂಭದಲ್ಲೇ ಒಂದು ಪ್ರಸ್ತಾಪವನ್ನು ಎತ್ತಿದ್ರಿ, ಕಾಂಗ್ರೆಸ್ನವರು ಸಂವಿಧಾನಕ್ಕೆ ಗೌರವ ಕೊಟ್ಟಿಲ್ಲ, ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಿಲ್ಲ, ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವರನ್ನ ಇದಕ್ಕಿಂತ ಮುಂಚೆ ಅವಮಾನ ಮಾಡಿದ್ದಾರೆ ಅನ್ನೋ ಮಾತುಗಳನ್ನೆಲ್ಲ ಹೇಳಿದ್ರಿ. ಅದು ಎರಡನೇ ಭಾಗ. ನೀವು ಮೊದಲನೇ ಭಾಗವನ್ನು ಸ್ವಲ್ಪ ಹೇಳಿದ್ರೆ ಈ ಚರ್ಚೆ ಸ್ವಲ್ಪ ಹೆಚ್ಚು ಅರ್ಥಪೂರ್ಣ ಆಗ್ತಿತ್ತು. ಬಿಜೆಪಿ ಬಗ್ಗೆ ಈಗ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಿಜೆಪಿ ವರ್ಸಸ್ ಸಂವಿಧಾನ ಅನ್ನುವಂತ ಮಾತು ಬಂತು. ಇದನ್ನ ಒಪ್ತೀರಾ ನೀವು? ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಮತ್ತೆ ಫಸ್ಟ್ಗೆ ಹೋಗ್ತೀನಿ. ಈ ರೀತಿಯ ಸುಳ್ಳುಗಳನ್ನ, ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸಗಳನ್ನ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸತತವಾಗಿ ಮಾಡ್ಕೊಂಡು ಬರ್ತಾನೆ ಇದೆ. ಜನ ಅದಕ್ಕೆ ತಕ್ಕಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪಾಠ ಕಲಿಸ್ತಾ ಬರ್ತಾ ಇದ್ದಾರೆ. ಅಲ್ಟಿಮೇಟ್ಲಿ ಜನಗಳ ಮ್ಯಾಂಡೇಟ್ ಇಂಪಾರ್ಟೆಂಟು, ಅದು ಗೊತ್ತಾಗ್ತಾ ಇದೆ. ಪ್ರತಿ ಚುನಾವಣೆಗಳಲ್ಲಿ ಮಹಾರಾಷ್ಟ್ರ ಆಗ್ಬೋದು, ಛತ್ತೀಸ್ಗಢ ಆಗ್ಬೋದು, ಹರಿಯಾಣ ಆಗ್ಬೋದು, ಅವ್ರಿಲ್ಲ ನಾನು ಇವತ್ತು ಇದೇ ಸುಳ್ಳುಗಳನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು, ಹೇಳ್ಕೊಂಡು ಹೋಗ್ಲಿ. ಆದ್ರೆ ಇನ್ನು ನನ್ನ ಸ್ನೇಹಿತರು ಒಬ್ರು ಹೇಳಿದ್ರು ಬಿಜೆಪಿ ವರ್ಸಸ್ ಸಂವಿಧಾನ, ಬಿಜೆಪಿ ಸಂವಿಧಾನ ಒಪ್ಪದೇ ಇಲ್ಲ ಅಂತೆಲ್ಲ ಹೇಳಿದ್ರು. ನನಗೆ ಗೊತ್ತಿಲ್ಲ ಅದು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಯಾರು ಹೇಳಿದ್ರು ಅಂತ ಹೇಳ್ತಿದಾರೋ ಅವರು ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಈ ದೇಶದಲ್ಲಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾದಂತ ಸ್ಥಾನಮಾನ ಆರ್ಟಿಕಲ್ 370 ಬೇರೆಯದ್ದೇ ಒಂದು ಸಂವಿಧಾನ ಕೊಟ್ಟಿದ್ದು ಯಾರು? ಕಾಂಗ್ರೆಸ್ ಪಕ್ಷ ತಾನೇ. ಒಂದು ದೇಶದಲ್ಲಿ ಎರಡೆರಡು ಸಂವಿಧಾನ ಇರಬಾರ್ದು, ಒಂದೇ ಸಂವಿಧಾನ ಇರಬೇಕು ಅಂತ ಹೇಳಿದ್ದು ಬಿಜೆಪಿಯ ಶ್ಯಾಮ ಪ್ರಕಾಶ್ ಮುಖರ್ಜಿ. ಇಡೀ ದೇಶಕ್ಕೆ ಒಂದೇ ಸಂವಿಧಾನ ಇರಬೇಕು ಅಂತ ಹೇಳಿದ್ರೆ ನಾವು ಒಂದು ಮಾತು ಸೇರಿಸ್ತೇನೆ, ಒಂದು ಮಾತು ಸೇರಿಸ್ತೇನೆ. ಅಲ್ಲ, ನೀವು ಅವ್ರು ಮಾತಾಡ್ಬೇಕಾದ್ರೆ ದಯವಿಟ್ಟು ಟೈಮ್ ಕೊಡ್ತೀರಾ? ನಾನ್ ಮಾತಾಡ್ಬೇಕಾದ್ರೆ ಈ ದೇಶಕ್ಕೆ ಎರಡೆರಡು ಸಂವಿಧಾನ ಕೊಡ್ತೀನಿ ಅಂತ ಹೇಳಿದವರು ಅವರು, ಅದು ಬಾಬಾ ಸಾಹೇಬರ ಆಶಯಗಳ ವಿರುದ್ಧವಾಗಿ. ಬಾಬಾ ಸಾಹೇಬರು ಅದು ಬೇಡ ಅಂತಾನೆ ಹೇಳಿದ್ದು. ಈಗ ಮತ್ತೆ ನಾವು 2019 ತೆಗೆದುಹಾಕಿದ್ಮೇಲೆ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಮತ್ತೆ ವಿಶೇಷ ಸ್ಥಾನಮಾನ ಕೊಡ್ತೀನಿ ಅಂತ ಹೇಳಿ ಈ ದೇಶದಲ್ಲಿ ಮತ್ತೊಂದು ಸಂವಿಧಾನ ಜಾರಿಗೆ ತರ್ತೀನಿ ಅಂತ ಹೇಳ್ತಿರೋದು ಇದೇ ಕಾಂಗ್ರೆಸ್ಸಿನ ಚಿದಂಬರಂ, ಇದೇ ಕಾಂಗ್ರೆಸ್ ಪಕ್ಷ. ಈ ಸಂವಿಧಾನ ವಿರೋಧಿಗಳು ಯಾರಾದ್ರೂ ಇದೆ ಕಾಂಗ್ರೆಸ್ ಪಕ್ಷನೇ. ಅದು ಯಾವತ್ತೂ ಅಷ್ಟೇ ಓಲೈಕೆ ಪರಮಾವಧಿಯಾಗಿ ಸಂವಿಧಾನ ವಿರೋಧಿ ಧೋರಣೆಗಳು ನಡ್ಕೊಂತಿರೋದು ಅವರು. ಮತ್ತೆ ತಿರ್ಗಾ ಭಾರತ ರತ್ನ ಕೊಟ್ಟಿದ್ಯಾರು? ಕಾಂಗ್ರೆಸ್ನವ್ರಿಗೆ ಬಾಬಾ ಸಾಹೇಬ್ರ ಮೇಲೆ ಇಷ್ಟೊಂದು ಪ್ರೀತಿ ಇದ್ದಿದ್ರೆ ಯಾಕೆ ಅವ್ರಿಗೆ ಭಾರತ ರತ್ನ ಕೊಟ್ಲಿಲ್ಲ? ನೆಹರು ಕುಟುಂಬಕ್ಕೆ ಅವ್ರವರೇ ಕೊಟ್ಕೊಂಡ್ರು, ಇಂದಿರಾ ಗಾಂಧಿ ಅವ್ರಿಗೆಲ್ಲ ಕೊಟ್ಕೊಂಡಿದ್ದಾಯ್ತು. ಬಾಬಾ ಸಾಹೇಬರ ಕೊಡುಗೆ ಎಂತದಿದೆ ದೇಶಕ್ಕೆ, ಅವ್ರಿಗೆ ಯಾಕೆ ಕೊಡ್ಲಿಲ್ಲ ಹಾಗಾದ್ರೆ ಭಾರತ ರತ್ನನ? ಇವರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಸಂವಿಧಾನದ ಬಗ್ಗೆ. ತಿರ್ಗಾ ಇವತ್ತು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಅಂಬೇಡ್ಕರ್ ಅವರ ಪಂಚತೀರ್ಥ ಪಂಚಕ್ಷೇತ್ರಗಳನ್ನ ಐಡೆಂಟಿಫೈ ಮಾಡಿ ಡೆವಲಪ್ ಮಾಡ್ತಿರೋದು ಯಾರು?
ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಕ್ಷ ಯಾವತ್ತೂ ಅಷ್ಟೇನೇನೆ ಭಾರತೀಯ ಜನತಾ ಪಕ್ಷ ಸಂವಿಧಾನದ ಪರವಾಗಿ ನಿಂತು ಸಂವಿಧಾನವನ್ನೇ ಧರ್ಮ ಗ್ರಂಥವಾಗಿ ಸ್ವೀಕರಿಸಿ ಮುನ್ನಡೆಸ್ಕೊಂಡು ಹೋಗ್ತಿರೋದು ದೇಶನ. ಯಾವತ್ತೂ ಅಷ್ಟೇ. ಈಗ ನಾನೊಬ್ಬ ಹಿಂದೂ ಆಗಿ ನನ್ನನ್ನ ಕೇಳಿದ್ರೆ ನನಗೆ ನಾನು ಧರ್ಮ ಗ್ರಂಥ ಮೊದಲು, ಸಂವಿಧಾನ ಮೊದಲು, ನಾನು ಸಂವಿಧಾನ ಮೊದಲು ಅಂತಾನೆ ಹೇಳ್ತೀನಿ. ಈ ರೀತಿಯಾಗಿ ಬೇರೆ ಧರ್ಮ ಕೇಳಿಸುವಂತ ಧೈರ್ಯ ಕಾಂಗ್ರೆಸ್ ಇದೆಯಾ? ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ಭಗವದ್ಗೀತೆಗಿಂತ ಸಂವಿಧಾನ ಮುಖ್ಯ, ರಾಮಾಯಣಕ್ಕಿಂತ ಸಂವಿಧಾನ ಮುಖ್ಯ, ಮಹಾಭಾರತಕ್ಕಿಂತ ಸಂವಿಧಾನ ಮುಖ್ಯ. ಅದೇ ರೀತಿ ಬೇರೆ ಧರ್ಮದವ್ರ ಕಡೆ ಹೇಳಿಸ್ಬಿಡಿ ನೋಡೋಣ, ಇವ್ರದೇ ಪಕ್ಷದ ನಾಯಕರಿಗೆಲ್ಲ ಹೇಳಿ ನೋಡೋಣ. ಇದು ಭಾರತೀಯ ಜನತಾ ಪಕ್ಷದ ನಿಲುವು. ನಾವು ಸಂವಿಧಾನವನ್ನ ಬಾಬಾ ಸಾಹೇಬರ ಆಶಯಗಳ ಪರವಾಗಿ ನಿಂತು ಮುಂದಕ್ಕೆ ತಗೊಂಡೋಗ್ತಾ ಇರೋದು. ಮತ್ತೆ ಬದಲಾವಣೆ ಬಗ್ಗೆ ಮಾತಾಡಿದ್ರು. ಹೌದು, ನಮ್ಮ ಪಕ್ಷದಲ್ಲಿ ಯಾರೋ ಒಬ್ರು ಆಗ ಇದಾಗಿದ್ರು, ಸಂಸದರಾಗಿದ್ರು, ಅವ್ರ ಬದಲಾವಣೆ ಬಗ್ಗೆ ಮಾತಾಡಿದ್ರು. ಆಮೇಲೆ ಏನೇನಾಯ್ತು, ಅವ್ರ ಬಗ್ಗೆ ಏನ್ ಕ್ರಮ ತಗೊಂಡ್ರು ಅಂತ ನಿಮ್ಗೆ ಗೊತ್ತು. ಅವ್ರ ಪಾರ್ಟಿ ಟಿಕೆಟ್ ಕೊಡ್ಲಿಲ್ಲ ಇನ್ಫ್ಯಾಕ್ಟ್ ಈ ಸಲಿ. ಸೊ ಯಾವ ರೀತಿ ಕ್ರಮ ಬೇಕಾ ಆ ಕ್ರಮ ತಗೊಳ್ತು. ಇನ್ಫ್ಯಾಕ್ಟ್ ಆ ಬದಲಾವಣೆ ಮಾತಾಡಿದ್ರೆ ಮತ್ತದ ನಾನು 75ರ ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ಎಲ್ಲೆಲ್ಲ ಹೋಗ್ಬಿಡುತ್ತೆ. ಸಂವಿಧಾನದ ಮೂಲ ಆಶಯಗಳನ್ನ ಬದಲಾಯಿಸಿದ್ದಾರೆ ಇದೇ ಇಂದಿರಾ ಗಾಂಧಿ ತಾನೆ. ಮೂಲ ಇದು ಏನಂತಾರೆ, ಪೀಠಿಕೆನೆ ಬದಲಾವಣೆ ಮಾಡಿಬಿಟ್ರು. ಹಾಗಾದ್ರೆ ಅದು ಬಾಬಾ ಸಾಹೇಬರ ಆಶಯಗಳ ವಿರುದ್ಧ ಅಲ್ವಾ? ಅದನ್ನೇ ಬದಲಾವಣೆ ಮಾಡಿಬಿಟ್ರು. 42ನೇ ಅಮೆಂಡ್ಮೆಂಟ್ ತಂದಿದ್ದು ಯಾರಾಗಾದ್ರೆ? ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿ ನಿಮ್ಮ ಜರ್ನಲಿಸ್ಟ್ಗಳಿಗಾಗ್ಬೋದು, ಒಂದು ಮೂಲಭೂತ ಹಕ್ಕುಗಳನ್ನ ಕಿತ್ಕೊಂಡಿದ್ದಾಗ್ಬೋದು, ತಿರುಗಿ ಸಾಮಾನ್ಯ ಜನರ ಹಕ್ಕುಗಳನ್ನ ಕಿತ್ಕೊಂಡಿದ್ದಾಗ್ಬೋದು. ಯಾರು ಮಾಡಿದಿದೆಲ್ಲಾನು? ದೊಡ್ಡ ಇತಿಹಾಸನೇ ಇದೆ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಆ ರೀತಿ ಮಾಡ್ಲಿಲ್ಲ. ಭಾರತೀಯ ಜನತಾ ಪಕ್ಷ ತಿದ್ದುಪಡಿ ಮಾಡಿದ ಯಾವ್ಯಾವ ವಿಚಾರಕ್ಕೆ? ದಲಿತರಿಗಾಗ್ಬೋದು, SC ST ಆಗ್ಬೋದು, ರಿಸರ್ವೇಶನ್ ಟೈಮ್ ಎಕ್ಸ್ಟೆನ್ಷನ್ ಮಾಡೋದಕ್ಕೆ, ರಿಸರ್ವೇಶನ್ ಜಾಸ್ತಿ ಮಾಡ್ಲಿಕ್ಕೆ, GST ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ, ಈ ರೀತಿ ಒಳ್ಳೆ ವಿಚಾರಗಳಿಗೆ ತಿದ್ದುಪಡಿ ಮಾಡಿದ್ದೆ ಹೊರತು ಒಂದು ಕುಟುಂಬದ ಸ್ವಾರ್ಥಕ್ಕಾಗಿ, ಒಂದು ಚುನಾವಣಾ ಸ್ವಾರ್ಥಕ್ಕಾಗಿ ಯಾವತ್ತೂ ಅಷ್ಟೇ ಬಾಬಾ ಸಾಹೇಬರ ಸಂವಿಧಾನವನ್ನು ಭಾರತೀಯ ಜನತಾ ಪಕ್ಷ ತಿದ್ದುಪಡಿ ಮಾಡೋದು ಅವರ ಆಶಯಗಳಂತಾನೆ ನಡೆಯುತ್ತೆ. ಆಯ್ತು ಮೋಹನ್, ಈಗ ನೀವು ಹೇಳಿದ್ದು ಚೆನ್ನಾಗಿದೆ, ಇದು ಕರೆಕ್ಟ್ ಇದೆ, ನಾನು ಒಪ್ಕೊಳ್ತೀನಿ. ಹನುಮಂತ ಅವರು ಒಪ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಇಷ್ಟೆಲ್ಲ ಒಳ್ಳೆ ಅಭಿಪ್ರಾಯ ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಅವರ ಬಗ್ಗೆ ಇರುವಾಗ ಅಮಿತ್ ಶಾ ಅವರು ಒಂದು ಮಾತು ಅವರ ಬಾಯಿಂದ ಬರ್ಬೋದಲ್ವ? ಈಗ ನಾನಿಲ್ಲ ಏನೋ ಬಾಯಿ ತಪ್ಪಿ ಹೇಳಿದೆ ನಾನು, ಅಥವಾ ನಾನು ಸಾಸ್ತಾರದಿಂದ ಹೇಳಿಲ್ಲ, ನನಗೆ ಗೌರವ ಇದೆ ಅಂತ ಮಾತನ್ನು ಹೇಳ್ಬೋದಾಗಿತ್ತಲ್ವಾ? ಉತ್ತರ ಕೊಡ್ಲಾ? ನಾನ್ ಮತ್ತೆ ಅದನ್ನೇ ಹೇಳ್ತೀನಿ. ನೀವು ಆ ಪರ್ಟಿಕ್ಯುಲರ್ ಪೋರ್ಷನ್ ನ ಮಾತ್ರ ಯಾಕೆ ನೋಡ್ತೀರಾ? ಇಡೀ 1.5 ತಾಸಿನ ಅವರ ಒಂದು ಸ್ಪೀಚ್ ನ ನೋಡಿ. ಅವ್ರು ಎಲ್ಲೂ ಸಹ ಬಾಬಾ ಸಾಹೇಬರ ಸಂವಿಧಾನಕ್ಕೆ ಅವಮಾನ ಮಾಡುವಂತ ವಿಚಾರಗಳನ್ನ ಹೇಳಿಲ್ಲ. ಅವ್ರು ಹೇಳ್ಬೋದಾಗಿತ್ತಲ್ಲ ಇದನ್ನ. ನೀವ್ ಹೇಳ್ತಾ ಇದ್ದೀರಿ ನೋಡಿ, ನನಗೆ ಖುಷಿ ಆಯ್ತು ನಿಮ್ ಬಗ್ಗೆ. ಅಲ್ಲ, ನಿಮ್ ಬಗ್ಗೆ ನನಗೆ ಖುಷಿ ಆಯ್ತು. ಆದ್ರೆ ಅಮಿತ್ ಶಾ ಅವರು ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ವಲ್ಲ? ಯಾಕೆ ಅವರಿಗೆ ಅದು ಏನದು? ಅಲ್ಲಲ್ಲ, ಈಗ ನೀವ್ ಹೇಳಿದ ಮಾತು ಚೆನ್ನಾಗಿದೆ. ನೀವ್ ಹೇಳಿದ ಮಾತು ಚೆನ್ನಾಗಿದೆ. ಅಮಿತ್ ಶಾ ಅವರಿಗೆ ಆ ಉದ್ದೇಶ ಇರಲಿಲ್ಲ. ಈ ಮಾತುಗಳನ್ನ ಸ್ವತಃ ಅಮಿತ್ ಶಾ ಅವರು ಹೇಳ್ಬೋದಾಗಿತ್ತಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿರೋರು, ಸಂಸತ್ ಸದಸ್ಯರು, ಗೃಹ ಸಚಿವರವರು, ಅವ್ರ ಬಾಯಿಂದ ಬರ್ತಾ ಇಲ್ವಲ್ಲ ಯಾವ ಮಾತು? ಅವತ್ತು ಸಂಜೆನೆ ಅವರು ಪತ್ರಿಕಾಗೋಷ್ಠಿ ಮಾಡಿ ತನ್ನ ಇಡೀ ಭಾಷಣದಲ್ಲಿ ಏನ್ ಹೇಳಿದೆ, ಏನ್ ಮಾತಾಡಿದೆ ಅಂತ ಕ್ಲಿಯರ್ ಕಟ್ ಆಗಿ ಎಲ್ಲಾ ಪತ್ರಕರ್ತರಿಗೂ ಹೇಳಿದ್ದಾರೆ. ಅವ್ರು ಯಾವ ತಪ್ಪು ನಡೆದಿಲ್ಲ ಅಲ್ಲಿ. ನೀವು 1.5 ತಾಸಿನ ಇಡೀ ಸ್ಪೀಚ್ ನ ನೋಡ್ಬೇಕು ನೀವು. ಕೇವಲ ಅದೊಂದು ತಪ್ಪು ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ತಪ್ಪು ಮಾತಾಡಿಲ್ಲ ಅಂತ ಹೇಳಿದ್ದಾರೆ, ಕರೆಕ್ಟ್ ಅಲ್ವಾ? ಎಸ್ ನಾರಾಯಣ್, ಸ್ಪೀಚ್ ನೋಡಿ ನೀವು, 1.5 ತಾಸಿನ ಸ್ಪೀಚ್ ನೋಡಿ ನೀವು. ನೋಡಿದ್ದೀನಿ 1.5 ತಾಸದ್ದು ನೋಡಿದ್ದೀನಿ. ನಾರಾಯಣ್, ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ನೀವು ಹೇಳಿದಲ್ಲಿಗೆ ಇವರು ಬರ್ತಾ ಇದ್ದಾರೆ ಮತ್ತೆ ಏನಂತ ಹೇಳಿದ್ರೆ, ಗೌರವವೇ ಇಲ್ಲ ಅನ್ನುವ ರೀತಿಯಲ್ಲಿ ಆ ಪಕ್ಷ ವರ್ತಿಸ್ತಾ ಇದೆ ಸಂವಿಧಾನದ ಬಗ್ಗೆ ಅಂತ ಹೇಳ್ಬಿಟ್ಟು. ಆದ್ರೆ ಮೋಹನ್ ಹೇಳ್ತಾ ಇದ್ದಾರೆ, ನಮಗೆ ಗೌರವ ಅಲ್ಲ, ಕಾಂಗ್ರೆಸ್ಸಿಗೆ ಗೌರವ ಇಲ್ಲ ಅಂತ ಹೇಳ್ಬಿಟ್ಟು. ನಮಗೆ ಗೌರವ ಇದೆ, ಕಾಂಗ್ರೆಸ್ಸಿಗೆ ಗೌರವ ಇಲ್ಲ ಅಂತ ಹೇಳ್ಬಿಟ್ಟು ಈ ವಾದ ಇದೆಯಲ್ಲ, ಈ ರಾಜಕೀಯ ವಾದ ಇದೆಯಲ್ಲ, ಇದರ ನಡುವೆ ನಿಜವಾಗಿಯೂ ಅಂಬೇಡ್ಕರ್ ಮತ್ತು ಸಂವಿಧಾನಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ ನಿಮಗೆ? ಸಂವಿಧಾನಕ್ಕೆ, ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ಪರಿಪಾಠ ಕೆಲವೊಂದು ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ಕೂಡ ಪ್ರದರ್ಶಿಸಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ನಾವು ಸಂವಿಧಾನವನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳುವುದಿಲ್ಲ. ಕಾಂಗ್ರೆಸ್ ಪಕ್ಷ ಏನ್ ಹೇಳುತ್ತೆ, ಕಾಂಗ್ರೆಸ್ ಪಕ್ಷ ನಮ್ಮ ಐಡಿಯಾಲಜಿ ಏನಿದೆ, ನಮ್ಮ ಪಕ್ಷದ ಸಿದ್ಧಾಂತವೇ ಸಂವಿಧಾನ ಅಂತ ಒಪ್ಪಿಕೊಂಡಂತ ಪಕ್ಷ. ಆನಂತರ ಕೆಲವೊಮ್ಮೆ ಸಂವಿಧಾನದ ಆಶಯಕ್ಕೆ ಸರಿಯಾಗಿ ನಡ್ಕೊಂಡಿದ್ದಾರೋ ಇಲ್ವಾ ಅನ್ನುವಂಥದ್ದು ಚರ್ಚಾಸ್ಪದಂತ ವಿಷಯ. ಅದು ಆಗಿರ್ಲಿ. ಆದ್ರೆ ಬಿಜೆಪಿ ಒಂದು ಪಕ್ಷವಾಗಿ ಮತ್ತು ಬಿಜೆಪಿ ಒಂದು ಪಕ್ಷವಾಗಿ ಸಿದ್ಧಪಡಿಸಿದಂತಹ ಐಡಿಯಾಲಜಿ ಏನಿದೆ, ಸಿದ್ಧಾಂತ ಏನಿದೆ, ಆ ಸಿದ್ಧಾಂತಕ್ಕೂ ಮತ್ತು ಸಂವಿಧಾನದ ಸಿದ್ಧಾಂತಕ್ಕೂ ತಾಳೆ ಆಗುದಿಲ್ಲ ಅನ್ನುವಂಥದ್ದು ವಿದಿತ. ಅದರಲ್ಲಿ ಚರ್ಚೆ ಮಾಡುವಂತ ವಿಚಾರ ಏನೂ ಇಲ್ಲ. ಅವರು ಬಾಯಿ ಮಾತಿಗೆ ಹೇಳ್ಬೋದು, ನಾವು ಸಂವಿಧಾನವನ್ನು ಒಪ್ಪಿಕೊಳ್ತೇವೆ, ಸಂವಿಧಾನವನ್ನು ಗೌರವಿಸ್ತೇವೆ, ಬಾಬಾ ಸಾಹೇಬರನ್ನು ಗೌರವಿಸ್ತೇವೆ ಅಂತ. ಅದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ, ನೋಡಿ, ಸಂವಿಧಾನವನ್ನು ಬದಲಿಸುವುದು ಬೇರೆ, ಸಂವಿಧಾನವನ್ನು ತಿದ್ದುಪಡಿ ಮಾಡುವುದು ಬೇರೆ. ಕಾಂಗ್ರೆಸ್ ಪಕ್ಷ 100 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿರ್ಬೋದು, ಬಿಜೆಪಿ ಅವರು ಮಾಡಿರ್ಬೋದು, ಮತ್ತೆ ಏನು
ಉಳಿದ ಪಕ್ಷಗಳು ಯಾವ ಅಧಿಕಾರದಲ್ಲಿದ್ದಾಗ ಅವರು ಕೂಡ ಮಾಡಿರ್ಬೋದು. ಸಂವಿಧಾನವನ್ನು 100 ಸಾರಿ ಅಲ್ಲ 1000 ಬಾರಿ ತಿದ್ದುಪಡಿ ಮಾಡುವುದಕ್ಕೂ ಅವಕಾಶ ಇದೆ. ಅದರಿಂದ ಸಂವಿಧಾನದ ಆಶಯಕ್ಕೂ ಏನು ತೊಂದರೆ ಆಗದಾಗೆ ಮಾಡಬಹುದು. ಕೆಲವೊಂದು ತಿದ್ದುಪಡಿಗಳಲ್ಲಿ ಅದರ ಆಶಯಕ್ಕೆ ಏನಾದರೂ ತೊಂದರೆ ಆಗಿದ್ರೆ ಅದರ ವಿಚಾರಕ್ಕೆ ನಾನು ಮತ್ತೆ ಬರ್ತೇನೆ. ಅದನ್ನು ಕೋರ್ಟ್ಗಳು ಸರಿಪಡಿಸಿದ್ದು ಇದ್ದಾವೆ, ಮತ್ತೆ ಅದನ್ನ ಆನಂತರ ಬಂದ ಸರ್ಕಾರಗಳು ಸರಿಪಡಿಸಿದ್ದು ಇದ್ದಾವೆ ಈ ದೇಶದ ಚರಿತ್ರೆಯಲ್ಲಿ. ಆದ ಕಾರಣ ಈ ಸಂವಿಧಾನದ ತಿದ್ದುಪಡಿಯನ್ನು ಮತ್ತು ಸಂವಿಧಾನವನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡಬೇಕು ಮತ್ತು ಸಂವಿಧಾನದಲ್ಲಿರ್ತಕ್ಕಂಥ ಕೆಲವು ಮೂಲಭೂತ ಆಶಯಗಳನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಬಿಜೆಪಿಯ ಧೋರಣೆ ಏನಿದೆ ಅದು ಬೇರೆ ಬೇರೆ ವಿಚಾರಗಳು. ಒಂದನ್ನೊಂದು ದಯಮಾಡಿ ಕನ್ಫ್ಯೂಸ್ ಮಾಡಿಕೋಬೇಡಿ, ಒಂದಕ್ಕೆ ಒಂದನ್ನು ಲಿಂಕ್ ಮಾಡಬೇಡಿ. ತಿದ್ದುಪಡಿ ಆಗ್ತಾ ಇರಬೇಕು. ಈಗ ಬಿಜೆಪಿ ವಕ್ತಾರರು ಹೇಳಿದ್ರಲ್ಲ, ನಾವು ತಿದ್ದುಪಡಿ ಮಾಡಿರುವಂತದ್ದು ರಿಸರ್ವೇಶನ್ ಅನ್ನು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಅಂತ. ಅದನ್ನ ಬಿಜೆಪಿಯವರು ಮಾಡಿದ್ದು ಮಾತ್ರ ಅಲ್ಲ, ಅದನ್ನ ಕಾಂಗ್ರೆಸ್ನವರು ಮಾಡಿದ್ದಾರೆ. ಪ್ರತಿ 10 ವರ್ಷಕ್ಕೆ ರಾಜಕೀಯ ರಿಸರ್ವೇಶನ್ ಏನಿದೆ, ರಾಜಕೀಯ ಮೀಸಲಾತಿ ಏನಿದೆ, ಅದನ್ನ ಪ್ರತಿ 10 ವರ್ಷಕ್ಕೊಮ್ಮೆ ವಿಸ್ತರಿಸಲೇಬೇಕಾಗುತ್ತೆ. ಪ್ರತಿ 10 ವರ್ಷಕ್ಕೆ ಆಗ ಯಾರು ಅಧಿಕಾರದಲ್ಲಿದ್ರು ಅವರೆಲ್ಲರೂ ಕೂಡ ವಿಸ್ತರಿಸಿಕೊಂಡು ಬಂದಿದ್ದಾರೆ. ಆದ ಕಾರಣ ಅದನ್ನು ಬಿಜೆಪಿಯವರು ಮಾಡಿದ್ದು ಮಾತ್ರ ಅಲ್ಲ, ತಿದ್ದುಪಡಿಗೆ ಮತ್ತು ಬದಲಾವಣೆಗೆ ದೊಡ್ಡ ವ್ಯತ್ಯಾಸ ಇದೆ. ಅದು 1ನೇ ಪಾಯಿಂಟ್. 2ನೇದಾಗಿ, ಈಗ ಬಿಜೆಪಿಯವರು ಹೇಳುವ ಹಾಗೆ ಒಂದು ವೇಳೆ ಕಾಂಗ್ರೆಸ್ ಬಹಳ ಸಂವಿಧಾನದ ಮೂಲಭೂತ ಆಶಯಗಳಿಗೆ, ಬಾಬೆ ಸಾಹೇಬರ ಮೂಲಭೂತ ಆಶಯಗಳಿಗೆ ವಿರುದ್ಧವಾದಂತಹ ಕೆಲವು ತಿದ್ದುಪಡಿಗಳನ್ನ ತಂದಿದ್ದಾರೆ ಅನ್ನುವಂಥದ್ದನ್ನು ತರ್ಕಕ್ಕೋಸ್ಕರ ಒಪ್ಪಿಕೊಳ್ಳೋಣ. ಓಕೆ, ಒಂದು ವೇಳೆ ಅವು ಆಗಿದ್ದಿದ್ರೆ ಅದು ಇವತ್ತಿಗೆ ಕೂಡ ಅದು ಆ ತಿದ್ದುಪಡಿಗಳು ಇವತ್ತಿಗೂ ಅಸ್ತಿತ್ವದಲ್ಲಿ ಇದ್ರೆ, ಈಗ ಇವರು 10 ವರ್ಷದಲ್ಲಿ ಅಧಿಕಾರದಲ್ಲಿ ನಡೆಸ್ತಾ ಇದ್ದಾರಲ್ಲ, ಇವರು ಅದನ್ನು ಸರಿಪಡಿಸಬಹುದಿತ್ತಲ್ಲ, ಯಾಕೆ ಸರಿಪಡಿಸಿಲ್ಲ? ಅಂದ್ರೆ ಇವರು ಸರಿಪಡಿಸಕ್ಕೆ ಸಾಧ್ಯತೆ ಇತ್ತು, ಅವರಿಗೆ ಬೇಕಾದಂತ ಮೆಜಾರಿಟಿ ಇತ್ತು, ಆದ್ರೂ ಅವ್ರು ಸರಿಪಡಿಸಿಲ್ಲ ಅಂತ ಅಂದ್ರೆ, ನನ್ನ ಪ್ರಕಾರ ಒಂದು ವೇಳೆ ಅಂತಹ ಅಪಚಾರ ಏನಾದ್ರೂ ಕಾಂಗ್ರೆಸ್ ಇಂದ ಆದ್ರೆ ಆ ಅಪಚಾರವನ್ನ ಪ್ರಶ್ನಿಸುವಂತಹ ನೈತಿಕ ಅಧಿಕಾರ ಇವರಿಗೆ ಇಲ್ಲ. ಮಾತ್ರವಲ್ಲ, ಆ ಅಪಚಾರದ ಆ ಪಾಪದಲ್ಲಿ ಇವರಿಗೂ ಪಾಲಿದೆ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಅನ್ಯಾಯ ಆಗುವ ಹೊತ್ತಿಗೆ ಅದನ್ನ ಸರಿಪಡಿಸುವಂತ ಅಧಿಕಾರ ತಮಗಿರುವ ಹೊತ್ತಿಗೆ ನೀವು ಅಸಹಾಯಕರಾಗಿ ಅನ್ಯಾಯದ ಮುಂದೆ ಕೈ ಚೆಲ್ಲಿ ಕುಳಿತುಕೊಳ್ಳೋದು ಬೇರೆ. ಇವರಿಗೆ ಮೆಜಾರಿಟಿ ಇದೆ, ಇವರಿಗೆ ಅದು ಸರಿಯಿಲ್ಲ ಅಂತ ಅನಿಸಿದೆ, ಆದ್ರೂ ಕೂಡ ಇವರು ಮಾಡಿಲ್ಲ ಅಂತ ಅಂದ್ರೆ ಇವರಿಗೆ ಅದನ್ನು ಕೇಳುವಂತ ನೈತಿಕ ಅಧಿಕಾರನೂ ಇಲ್ಲ. 2ನೇದಾಗಿ ಆ ಪಾಪದಲ್ಲಿ ಇವರಿಗೂ ಪಾಲಿದೆ ಅಂತ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಎಸ್, ಹನುಮಂತ ಅವರೇ, ಈಗ ಮೋಹನ್ ಅವರು ಹೇಳ್ತಾ ಇದ್ರು ಎಮರ್ಜೆನ್ಸಿಯ ಸಂಬಂಧ ಪ್ರಸ್ತಾಪ ಬಂತು, ಆರ್ಟಿಕಲ್ 370 ಸಂಬಂಧದ ಪ್ರಸ್ತಾಪ ಬಂತು. ಒಂದು ಮಾತು ನಾನು ಅವಾಗ ಅವ್ರು ಮಾತಾಡುವಾಗ ಸೇರಿಸಲಿಕ್ಕೆ ನಾನು ಬಯಸಿದೆ, ಅವರು ಇಲ್ಲ ನಾನು ಮಾತಾಡ್ಬಿಡ್ತೀನಿ ಅಂದ್ರು. ಈ ಆರ್ಟಿಕಲ್ 370ಗೆ ಸಂಬಂಧಿಸಿ ಜಾರ್ಜ್ ಫೆರ್ನಾಂಡಿಸ್ ಅವರು ಒಂದು ಪುಸ್ತಕ ಬರೆದಿದ್ರು. ಯಾವಾಗ ಅವರು NDA ಸರ್ಕಾರ ಸೇರೋದಕ್ಕಿಂತ ಮುಂಚೆನೆ ಬರೆದಿದ್ರು ಅವರು. ಆರ್ಟಿಕಲ್ 370 ಯಾಕೆ ಬೇಕು, ಅದು ಯಾಕೆ ಬಂತು ಅನ್ನುವಂಥದ್ದು ಬಹಳ ಚಿಕ್ಕ ಪುಸ್ತಕ, ಆದ್ರೆ ಬಹಳ ವಿವರವಾಗಿ ಅದರಲ್ಲಿ ಚರ್ಚೆ ಮಾಡಿದ್ರು. ಅದನ್ನ ಅಫ್ಕೋರ್ಸ್ ಮೋಹನ್ ಅವರು ಓದಿದ್ದಾರೆ ಇಲ್ಲ ಗೊತ್ತಿಲ್ಲ, ಇರ್ಲಿ. ಈಗ ಸಂವಿಧಾನದ ಆಶಯಗಳನ್ನ ಅಪಮಾನಿಸುವಂತಹ ಕೆಲಸಗಳನ್ನ ಕಾಂಗ್ರೆಸ್ ಕೂಡ ಹಿಂದಿನಿಂದ ಮಾಡ್ಕೊಂಡ್ ಬಂದಿದೆ ಅನ್ನುವಂತಹ ಮಾತನ್ನ ಮೋಹನ್ ಹೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿ ನಿಮ್ಮ ಪ್ರತಿಕ್ರಿಯೆ ಬೇಕು ನನಗೆ. ಒಂದು, ಸಂವಿಧಾನವನ್ನ ಅಪಮಾನ ಮಾಡತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಯಾವ ಸಂದರ್ಭದಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಿಲ್ಲ. ಸಂವಿಧಾನದ ತಿದ್ದುಪಡಿಗಳು ದೇಶಕ್ಕೆ ಅಗತ್ಯವಾದ ಕಾನೂನುಗಳ ಬದಲಾವಣೆ ಮಾಡಬೇಕು ಅನ್ನೋ ಕಾರಣಕ್ಕೆ, ಅಥವಾ ಜನರ ಸ್ಥಿತಿಗತಿಗೆ ಅನುಗುಣವಾಗಿ ಇದನ್ನ ಬದಲಾವಣೆ ಮಾಡಬೇಕು ಅಂತ ಅನ್ನೋದು ಸಂವಿಧಾನದಲ್ಲೇ ಇರುವ ಅವಕಾಶ. ಆ ಅವಕಾಶವನ್ನ ಬಳಸಿಕೊಂಡು ಯಾವುದೇ ಪಕ್ಷಗಳು ಸಂವಿಧಾನದ ತಿದ್ದುಪಡಿಯನ್ನ ಮಾಡಬಹುದು ಮತ್ತು ಮಾಡಿದ್ದಾವೆ. ನಾನು ಒಂದು ವಿಚಾರಕ್ಕೆ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಎಮರ್ಜೆನ್ಸಿ ಏನು ತಂದದ್ದು ಅದು ಬಹಳ ದೊಡ್ಡ ಪ್ರಜಾಪ್ರಭುತ್ವದ ಪರವಾದ ಕ್ರಮ ಅಂತ ನಾವು ಯಾವತ್ತೂ ಹೇಳಿಲ್ಲ. ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಇವತ್ತು ನಿಧನರಾಗಿದ್ದಾರೆ. ಅವರು ಪಾರ್ಲಿಮೆಂಟಿನ ಒಳಗಡೆ ಅದಕ್ಕಾಗಿ ನಾನು ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ದಾರೆ. ಇದಕ್ಕಿನ್ನೂ ದೊಡ್ಡ ಔದಾರ್ಯವನ್ನ ಯಾವ ಪ್ರಧಾನಮಂತ್ರಿಯೂ ಯಾವ ಕಾಲದಲ್ಲಿಯೂ ತೋರಿಸಿಲ್ಲ. ನಾನಿವತ್ತು ಅದಕ್ಕೋಸ್ಕರ ಹೇಳ್ತೇನೆ, ಆ ಮನಮೋಹನ್ ಸಿಂಗ್ ಅವರ ಔದಾರ್ಯವನ್ನ ಅಮಿತ್ ಶಾ ಅವರು ಅನುಸರಿಸಬೇಕಾಗಿತ್ತು. ನಾನು ಬಾಯಿ ತಪ್ಪಿ ಇಂತ ಮಾತನಾಡಿದ್ದೇನೆ ಅಥವಾ ನನ್ನ ಉದ್ದೇಶ ಅದಿರ್ಲಿಲ್ಲ. ಅದು ಯಾರಿಗಾದ್ರೂ ಹರ್ಟ್ ಮಾಡಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅನ್ನೋ ಔದಾರ್ಯವನ್ನ ತೋರ್ಬೇಕಾಗಿತ್ತು. ಒಂದು. 2ನೇದು, ಪದೇ ಪದೇ ಬಿಜೆಪಿ ಅವರು ಹೇಳುವ ಒಂದನ್ನು ನಾನು ಕ್ಲಾರಿಫೈ ಮಾಡ್ಬೇಕಿಲ್ಲಿ. ಅಂಬೇಡ್ಕರ್ ಅವರಿಗೆ ಬಹಳ ಅಪಮಾನ ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ. ಅಂಬೇಡ್ಕರ್ ಅವರು ಆರಂಭದಿಂದಲೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಿಲುವಿನಲ್ಲಿ ಅಭಿಪ್ರಾಯದಲ್ಲಿ ಇದ್ದವರು. ಆದ್ರಿಂದ ಅವರು ಚುನಾವಣೆಯಲ್ಲಿ ಸೋತದ್ದೇ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಅವರು ಸೋತದ್ದಲ್ಲ. ಕಾಂಗ್ರೆಸ್ ಪಕ್ಷ ಅವರನ್ನ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡಿ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅನ್ನುವ ತಿಳುವಳಿಕೆ ನಮ್ಮೆಲ್ಲರಿಗೆ ಇರಬೇಕು. 2ನೇದು, ಅಂಬೇಡ್ಕರ್ ಅವರು ಕುಳಿತದ್ದು ನಿಂತದ್ದು ಬಾಡಿಗೆ ಮನೆ ಮಾಡ್ಕೊಂಡಿದ್ದನ್ನ ನಾವು ಪವಿತ್ರನಾಗಿ ಮಾಡಿದ್ದೇವೆ ಅಂತ ಹೇಳೋದು
ಇಡೀ ದೇಶದ ಜನರನ್ನ ಮೂರ್ಖರನ್ನಾಗಿಸುವ ಒಂದು ಪ್ರಯತ್ನ. ಅದೆಲ್ಲವೂ ಅಂಬೇಡ್ಕರ್ ಅವರ ಆಶಯಗಳನ್ನ ನಾವು ಮುಂದುವರಿಸಬೇಕೇ ಹೊರತು, ಅವರ ಆಶಯ ಏನು? ಒಂದು ಸೆಕ್ಯುಲರ್ ರಾಷ್ಟ್ರವನ್ನಾಗಿ ಕಟ್ಟಬೇಕು, ಜಾತಿ ವ್ಯವಸ್ಥೆ ಇರಬಾರ್ದು, ಧರ್ಮದ ಹೆಸರಿನಲ್ಲಿ ಈ ದೇಶವನ್ನ ಒಡಿಬಾರ್ದು. ಅದನ್ನ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು. ಅಂಬೇಡ್ಕರ್ ಅವರ ಎಲ್ಲ ಪುಸ್ತಕಗಳನ್ನ ಓದಿದ್ರೆ ನಿಮಗೆ ಗೊತ್ತಾಗ್ತದೆ, ಸನಾತನ ಧರ್ಮಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಷ್ಟು ಬಹುದೊಡ್ಡ ಪ್ರತಿಕ್ರಿಯೆಯನ್ನ ಈ ದೇಶದ ಯಾವ ಮುತ್ಸದ್ದಿಯು ವಿದ್ವಾಂಸರು ಕೊಟ್ಟಿಲ್ಲ. ಅವರ ರಿಡಲ್ಸ್ ಆಫ್ ರಾಮಕೃಷ್ಣ ಓದ್ಬಿಟ್ರೆ ನಿಮಗೆ ಗೊತ್ತಾಗ್ತದೆ, ಅವರು ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ ಏನನ್ನು ಹೇಳಿದ್ದಾರೆ, ಎಷ್ಟು ಗೌರವದಿಂದ ಹೇಳಿದ್ದಾರೆ ಅಂತ ಗೊತ್ತಾಗ್ತದೆ. ಎರಡನೇದು, ಹೂವರ್ ಶೂದ್ರಾಸ್ ಅನ್ನೋ ಪುಸ್ತಕದಲ್ಲಿ ಹೇಳ್ತಾರೆ, ಈ ದೇಶ ಈ ಸಮುದಾಯಗಳನ್ನ, ಮಾರ್ಜಿನಲೈಸ್ ಸಮುದಾಯಗಳನ್ನ ಹೇಗೆ ನಡೆಸ್ಕೊಂಡಿದೆ ಈ ಹಿಂದೂ ಧರ್ಮ ಅನ್ನೋದನ್ನ ಹೇಳಿದ್ದಾರೆ. ಅದನ್ನು ಮುಂದುವರಿಸಿ ಒಂದ್ ಮಾತನ್ನ ಹೇಳ್ತಾರೆ, ಐ ಹ್ಯಾವ್ ಬಾರ್ನ್ ಆಸ್ ಎ ಹಿಂದೂ ಬಟ್ ಐ ಡೋಂಟ್ ಡೈ ಆಸ್ ಎ ಹಿಂದೂ ಅಂತ ಅನ್ನೋ ಮಾತನ್ನ ಹೇಳಿ ಬೌದ್ಧ ಧರ್ಮಕ್ಕೆ ಮತಾಂತರ ಆದ್ರು. ಇಷ್ಟೆಲ್ಲ ಆದ್ಮೇಲೂ ಅಂಬೇಡ್ಕರ್ ಅವರು 370ನೇ ವಿಧಿ ಕುರಿತು ಹೀಗೆ ಹೇಳಿದ್ರು, ಈ ಸುಳ್ಳು ಪ್ರಚಾರವನ್ನ ಬಿಜೆಪಿ ಅವರು ನಿಲ್ಲಿಸ್ಬೇಕು. ಇದು ಸುಳ್ಳು ಪ್ರಚಾರ, ಜನರ ತಲೆಗೆ ವಿಷ ಹಾಕುವ ಕೆಲಸವನ್ನ ಮಾಡಬಾರ್ದು. ಅಂಬೇಡ್ಕರ್ ಯಾವತ್ತೂ ಸನಾತನ ಧರ್ಮದ ಪರವಾಗಿರ್ಲಿಲ್ಲ, ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿರ್ಲಿಲ್ಲ, RSS ಪರವಾಗಿರ್ಲಿಲ್ಲ, ಬಿಜೆಪಿಯ ಪರವಾಗಿರ್ಲಿಲ್ಲ. ಈ ಸ್ಪಷ್ಟ ತಿಳುವಳಿಕೆಯೊಂದಿಗೆ ಅಮಿತ್ ಶಾ ಅವರು ಮಾತಾಡಬೇಕು ಅಂತೇಳಿ ನಾನು ಈಗ ಕೂಡ ವಿನಂತಿಯನ್ನು ಮಾಡ್ತೇನೆ. ಎಸ್ ಮೋಹನ್, ಈಗ ನಿಮ್ಗೆ ಅವಕಾಶ ಈಗ. ಯಾಕಂತ ಹೇಳಿದ್ರೆ ಅವ್ರು ಹೇಳಿದ್ದನ್ನು ನೀವು ಕೇಳಿಸ್ಕೊಂಡ್ರೆ ನಾನೆಲ್ಲೂ ಇಂಟರ್ಪ್ರಿಟ್ ಮಾಡಲ್ಲ. ಒಂದು ವಿಷಯ ಮಾತ್ರ ಅವ್ರು ಹೇಳಿದ್ದು ನನಗೆ ಸರಿ ಅನಿಸ್ತು. ಅವ್ರು ಏನಂತ ಹೇಳಿದ್ರೆ, ಎಮರ್ಜೆನ್ಸಿಗೆ ಸಂಬಂಧಿಸಿ ಕಾಂಗ್ರೆಸ್ನ ಬಹಳಷ್ಟು ನಾಯಕರು ತಪ್ಪಾಗಿದೆ ಅನ್ನುವಂತ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮನಮೋಹನ್ ಸಿಂಗ್ ಅವರು ಸಂಸತ್ತಿನಲ್ಲಿ ಅದಕ್ಕೆ ಕ್ಷಮೆ ಕೇಳಿದ ಪ್ರಕರಣ ಕೂಡ ನಡೆದಿರೋದು ನಿಜ. ಈಗ ನೀವು ಹೇಳಿ ಮೋಹನ್. ಈಗ ಒಂದು ಕೆಲಸ ಮಾಡೋಣ, ನಾನೊಬ್ಬ ಬಿಜೆಪಿ ವಕ್ತಾರ, ನಾನು ರಾಜಕೀಯ ಹೇಳಿಕೆ ಅಂತ ಅನಿಸ್ಬೋದು ಕೇಳಿಸ್ತಾ ಇರೋರಿಗೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ರಮೇಶ್ ಕುಮಾರ್, ಮಾಜಿ ಸ್ಪೀಕರ್, ಏನ್ ಹೇಳಿದ್ರು ವಿಧಾನಸೌಧದಲ್ಲಿ ಓಪನ್ ಆಗಿ? ಯಾವ ರೀತಿಯಾಗಿ ತನ್ನದೇ ಪಕ್ಷ ಬಾಬಾ ಸಾಹೇಬ್ರನ್ನ ಎಷ್ಟು ಕೆಟ್ಟದಾಗಿ ನಡೆಸ್ಕೊಂತು ಅಂತ ಹೇಳಿಲ್ವಾ ಅವರು? ಯಾವ ರೀತಿ ಚುನಾವಣೆಯಲ್ಲಿ ಅವರ ವಿರುದ್ಧ ಒಂದು ಕ್ಯಾಂಡಿಡೇಟ್ ಹಾಕ್ಬಾರ್ದಾಗಿತ್ತು, ನೀವು ಆ ರೀತಿ ಗೆಲ್ಸ್ಕೊಂಡ್ ಬರ್ಬೇಕಿತ್ತು. ನಾವು ಅಂತ ಮನುಷ್ಯನ ನಾವ್ ಎಂತ ಅಪಮಾನ ಮಾಡಿದ್ವಿ, ಯಾವ ರೀತಿ ಅಪಮಾನ ಮಾಡಿದ್ವಿ ಕಾಂಗ್ರೆಸ್ ಪಕ್ಷ ಅನ್ನೋದು ಸ್ವತಃ ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ. ನನ್ನ ಮಾತು ಬಿಟ್ಬಿಡಿ, ನಾನೊಬ್ಬ ಬಿಜೆಪಿ ಪಕ್ಷ ಅಂತಾನೆ ಅನ್ಕೊಂಡ್ರು, ಫಾರ್ ಎಕ್ಸಾಂಪಲ್, ಫಾರ್ ದ ಟೈಮ್ ಬೀಂಗ್ ಅನ್ಕೊಂಡ್ರೆ ನೀವು ಹೈಪೋಥೆಟಿಕಲಿ. ಆದ್ರೆ ಅದಕ್ಕೇನು ಉತ್ತರ ಕೊಡ್ತಾರೆ ಇವರು? ಸದನದಲ್ಲೇ ಹೇಳಿದಾರಲ್ಲ, ಹನುಮಂತಯ್ಯ ಹೇಳಿ. ಪಕ್ಷ ಅಂತ ಹೇಳಿರೋದು ನೋಡಿ, ಅಂಬೇಡ್ಕರ್ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷ ಕ್ಯಾಂಡಿಡೇಟ್ ಹಾಕಿದ್ದು, ಅಂಬೇಡ್ಕರ್ ಅವರು ಸೋತಿದ್ದು, ಇದು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಇರಬಹುದಾದ ಬಹುದೊಡ್ಡ ಘನತೆ. ಇದು ಕಾರಣ ಹೇಳ್ತೀನಿ. ಅವತ್ತು ಅಂಬೇಡ್ಕರ್ ಅವರು ಸೋಲೋದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಅಂತ ಯಾರ್ಯಾರು ಹೇಳ್ತಿದ್ದಾರೆ, ಅವರು ಒಂದು ಮಾತನ್ನ, ಒಂದು ಪುಸ್ತಕವನ್ನ ಅಗತ್ಯವಾಗಿ ಓದಬೇಕು. ಅಂಬೇಡ್ಕರ್ ಅವರ ಅನುಯಾಯಿ, ಕಮ್ಯುನಿಸ್ಟ್ ಪಕ್ಷದ ನೇತಾರ SR ಮೌರ್ಯ ಅವರು ತಮ್ಮ ಆತ್ಮ ಕಥೆಯಲ್ಲಿ ಬರ್ಕೊಂಡಿದ್ದಾರೆ. ಅಂಬೇಡ್ಕರ್ ಅವರು ಹೇಗೆ ಸೋತರು, ಯಾವ ಯಾವ ಪಕ್ಷಗಳು ಅವರನ್ನ ಸೋಲ್ಸೋದಕ್ಕೆ ತಮ್ಮ ಮತವನ್ನ ಅಂಬೇಡ್ಕರ್ಗೆ ಹಾಕದೇನೆ ತಮ್ಮ ಪಕ್ಷಗಳಿಗೆ ಹಾಕೊಂಡು ಅವ್ರನ್ನ ಸೋಲ್ಸಿದ್ರು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಆ ಪುಸ್ತಕ ಇತ್ತೀಚೆಗೆ ಕನ್ನಡಕ್ಕೆ ತರ್ಜುಮೆಯಾಗಿದೆ, ಅದನ್ನು ಓದಬೇಕು ಅಂತ ವಿನಂತಿ ಮಾಡ್ತೀನಿ. ಎರಡನೇದು, ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ನಂತರದಲ್ಲಿ ನಡೆದಿರುವ ಚುನಾವಣೆಗಳಲ್ಲಿ ಯಾರ ವಿರುದ್ಧವೂ ಕ್ಯಾಂಡಿಡೇಟ್ ಹಾಕದೆ ಅವ್ರನ್ನ ಗೆಲ್ಲಿಸ್ತೇವೆ ಅಂತ ಹೇಳಿ ಘೋಷಣೆ ಮಾಡಿಲ್ಲ. ಅದು ಅಂಬೇಡ್ಕರ್ ಅವ್ರ ವಿಚಾರದಲ್ಲಿಯೂ ನಿಜ, ವಾಜಪೇಯಿ ವಿಚಾರದಲ್ಲಿಯೂ ನಿಜ, ಬೇರೆ ನಾಯಕರ ವಿಚಾರದಲ್ಲಿಯೂ ನಿಜ. ಆದ್ರಿಂದ ಚುನಾವಣೆಗೆ ನಿಲ್ಲುವುದು ನಾನು ಗೆಲ್ತೇನೆ ಅಂತ ಹೊರತು ನಾನು ಇನ್ನೊಂದು ಪಕ್ಷದ ಅವತಾರದಿಂದ ಸೋಲ್ತೇನೆ ಗೆಲ್ತೇನೆ ಅನ್ನೋ ಕಾರಣದಿಂದ ಅಲ್ಲ. ಈ ತಿಳುವಳಿಕೆ ನಮ್ಮೆಲ್ರಿಗೂ ಇರಬೇಕು. ಅಂಬೇಡ್ಕರ್ ಅವ್ರಿಗೆ ಇದು ಗೊತ್ತಿತ್ತು, ನಾನು ಕಾಂಗ್ರೆಸ್ ಪಕ್ಷದ ವಿರುದ್ಧವಾದ ಅಭ್ಯರ್ಥಿ, ಜನ ಯಾರಿಗ್ ಮತ ಹಾಕ್ತಾರೆ ಅವ್ರು ಗೆಲ್ತಾರೆ ಅನ್ನೋದು ಇರ್ಬೇಕು. ಆದ್ರೆ ಇವತ್ತು ಹೇಳೋದೇನು, ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ನೇ ಹಾಕ್ಬಾರ್ದಾಗಿತ್ತು, ಅಂಬೇಡ್ಕರ್ ಅವ್ರನ್ನ ಗೆಲ್ಸ್ಬೇಕಾಗಿತ್ತು ಅಂತ ಅವಕಾಶ ಬಂದಾಗ ಕಾಂಗ್ರೆಸ್ ಆ ಕೆಲಸ ಮಾಡಿದೆ. ಅಂಬೇಡ್ಕರ್ ಅವ್ರನ್ನ ಕರ್ಕೊಂಡು ಹೋಗಿ ಮಂತ್ರಿ ಮಾಡಿ, ಮೊದಲ ಕ್ಯಾಬಿನೆಟ್ ನಲ್ಲಿ ಸೇರಿಸ್ಕೊಂಡು ಕಾನೂನು ಮಂತ್ರಿಯನ್ನಾಗಿ ಮಾಡಿ ಅವರ ಸೇವೆಯನ್ನ ದೇಶಕ್ಕೆ ಬಳಸಿಕೊಳ್ಳುವ ಬಹುದೊಡ್ಡ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ. ಅದು ಅಪರಾಧ ಅಂತೀರೇನ್ ನೀವು? ಅವ್ರನ್ನ ಚುನಾವಣೆಯಲ್ಲಿ ಸೋತದ್ದು ನಿಜ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಬಹಳ ಹಿಂದೆ ಬರ್ಬೇಕಾಗಿತ್ತು, ಬಹುಶಃ ಅನೇಕ ಕಾರಣಗಳಿಂದ ಬಂದಿಲ್ಲ. ಅದಕ್ಕೆ ಚರಿತ್ರೆಯ ಕಾರಣಗಳು ಇರ್ಲಿ ಒಂದ್ ಕಡೆ. ಆದ್ರೆ ಅಂಬೇಡ್ಕರ್ ಅವರಿಗೆ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ವಿರೋಧ ಮಾಡಿತ್ತು, ಬೇಕಂತ ಅವರನ್ನ ಚುನಾವಣೆಯಲ್ಲಿ ಸೋಲಿಸ್ತು ಅನ್ನುವ ಸುಳ್ಳು ಪ್ರಚಾರಗಳಿದೆಯಲ್ಲ, ಇದು ಒಪ್ಪತಕ್ಕದ್ದಲ್ಲ ಅನ್ನೋ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ.
ಎಸ್, ನಮ್ಮ ಹತ್ರ ಇನ್ನು 10 ನಿಮಿಷ ಇದೆ. ಮೋಹನ್, ನಿಮ್ಮ ಹತ್ರನೇ ಬರ್ತೀನಿ. ಅಲ್ಲಲ್ಲ, ಒಂದ್ ನಿಮಿಷ ಮೋಹನ್, ನಮ್ಮ ಹತ್ರ 10 ನಿಮಿಷ ಇದೆ. 10 ನಿಮಿಷದಲ್ಲಿ ನಾನು ನಿಮ್ಗೆ ಈಗ 2 ನಿಮಿಷ ಕೊಡ್ತೀನಿ, ಉತ್ತರಿಸಿ ಮೋಹನ್. ಹಾಗಾದ್ರೆ ಅಂಬೇಡ್ಕರ್ ಅವರ ಅಂದಿನ ಕಾಲದ ಚುನಾವಣಾ ಏಜೆಂಟ್ ಆಗಿದ್ದಂತ ದತ್ತೋಪಂತ ತೇಂಗಡಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಎಷ್ಟು ಕ್ಲಿಯರ್ ಆಗಿ ಅವರು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವ ರೀತಿ ಬಾಬಾ ಸಾಹೇಬರ ಆಶಯಗಳ ವಿರುದ್ಧವಾಗಿ ಕೆಲವೊಂದು, ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 370 ಯಾವ ರೀತಿ ನೆಹರು ಅವರು ಸಂವಿಧಾನದಲ್ಲಿ ತರುವಂತೆ ಮಾಡಿದ್ದು, ತಿರ್ಗಾ ಆಮೇಲೆ ಚುನಾವಣೆಯಲ್ಲಿ ಯಾವ ರೀತಿ ನಡೀತು, ಚುನಾವಣೆಯಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ನಡೆಸ್ಕೊಂತು, ಇದು ಸ್ವತಃ ಅವರ ಅಂದಿನ ಚುನಾವಣೆಯ ಏಜೆಂಟ್ ಆಗಿದ್ದಂತ ದತ್ತೋಪಂತ ತೇಂಗಡಿ ಅವರು ಬರ್ದಿರೋದು, ಆಯ್ತಲ್ಲ. ಸೊ ಆ ಪುಸ್ತಕನ ದಯವಿಟ್ಟು ಎಲ್ಲರೂ ಓದಬೇಕು. ಅದ್ರಲ್ಲೂ ಕ್ಲಾರಿಫಿಕೇಶನ್ಸ್ ಗಳಿದಾವೆ, ಏನಾಗಿದೆ ಏನು ಎತ್ತ ಅಂತ ಹೇಳಿ. ಕೇವಲ ಒಂದ್ ಸೈಡ್ ಮಾತ್ರ ನೋಡಿದ್ರೆ ಆಗೋದಿಲ್ಲ. ಸೊ ನೀವು ಇತಿಹಾಸವನ್ನ ತೆಗೆದು ನೋಡಿದ್ರೆ ಸ್ವತಂತ್ರ ನಂತರ ಆಗ್ಬೋದು, ಅಥವಾ ಸ್ವತಂತ್ರಕ್ಕಿಂತ ಕೆಲವು ವರ್ಷಗಳ ಹಿಂದೆ ಆಗ್ಬೋದು, ಅಥವಾ ಇವತ್ತಿನವರೆಗೂ ಅಷ್ಟೇನೆ ನೀವು ನೋಡಿದ್ರೆ ಯಾವತ್ತೂ ಅಷ್ಟೇ ಸತತವಾಗಿ ಕಾಂಗ್ರೆಸ್ ಪಕ್ಷ, ಇನ್ಫ್ಯಾಕ್ಟ್ ಆ ಪುಸ್ತಕದಲ್ಲಿ ಒಂದ್ ಕಡೆ ಹೇಳ್ತಾರೆ, ಬಾಬಾ ಸಾಹೇಬರು ವಿತ್ತ ಸಚಿವರಾಗುವಂತಹ ಒಂದು ಏನ್ ಹೇಳ್ತಾರೆ ಅದಕ್ಕೆ ಕ್ವಾಲಿಟಿ ಇದ್ದಂತ ವ್ಯಕ್ತಿ. ಇನ್ಫ್ಯಾಕ್ಟ್ ಅವ್ರಿಗೆ ಆಸೆ ಇತ್ತು ಅವ್ರು ವಿತ್ತ ಸಚಿವರಾಗಬೇಕು ಅಂತ ಹೇಳಿ, ಅವ್ರನ್ನ ಕಾನೂನು ಮಂತ್ರಿ ಮಾಡಿದ್ರು ಅಂತಾನೆ ಹೇಳ್ತಾರೆ. ಸೊ ಈ ರೀತಿಯಾಗಿ ಹಲವಾರು ವಿಚಾರಗಳು ಅವರ ಸ್ವತಃ ಎಲೆಕ್ಷನ್ ಏಜೆಂಟ್ ಆಗಿರುವಂತಾರೆ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷ ಬಂದ್ಬಿಟ್ಟು ನಾವು ಆಮೇಲೆ ಅವ್ರನ್ನ ರಾಜ್ಯಸಭಾಗ್ ತಂದ್ಬಿಟ್ವಿ, ಅವ್ರನ್ನ ಮಂತ್ರಿ ಮಾಡ್ಬಿಟ್ವಿ ಅಂತೆಲ್ಲ ಹೇಳಿದ್ರೆ ಅದು ಸರಿ ಹೋಗೋದಿಲ್ಲ. ಲಿಟ್ರಲಿ ಈಗ ಎಮರ್ಜೆನ್ಸಿ ವಿಚಾರದಲ್ಲೂ ಅಷ್ಟೇನೆ, ಅದು ಆಯ್ತು ಕ್ಷಮೆ ಕೇಳಿದ್ರು ಅಂದ ತಕ್ಷಣ ಕೆಲವೊಂದು ಇತಿಹಾಸ ನಾವು ಮರೆಯೋದಿಕ್ಕೆ ಆಗೋದಿಲ್ಲ. ಅದು ಲಿಟ್ರಲಿ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ನಾನು ಹೇಳಿದ್ದಲ್ಲ, ಸ್ವತಃ ನಿಮ್ಮ ಪಕ್ಷದ ರಮೇಶ್ ಕುಮಾರ್ ಹೇಳಿದ್ರೆ ಯಾವ ರೀತಿ ನಡ್ಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು, ಅದಕ್ಕಾದ್ರೂ ಉತ್ತರ ಕೊಡ್ಲೇಬೇಕಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು. ಸೊ ಅವತ್ತು ರಮೇಶ್ ಕುಮಾರ್ ಹೇಳಿದ್ದಕ್ಕೆ ಬೇಕಾ ಮುಗಿಸ್ಬಿಡ್ತೀನಿ. ಅವತ್ತಿನಿಂದ ಇವತ್ತವರೆಗಿನ ಸತತವಾಗಿ ಸಂವಿಧಾನಕ್ಕೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡ್ಕೊಂಡ್ ಬಂದಿರೋದು ಕಾಂಗ್ರೆಸ್ ಪಕ್ಷನೇ. ಭಾರತೀಯ ಜನತಾ ಪಕ್ಷ, ನಾನು ಆಗ್ಲೇ ಹೇಳಿದಂಗೆ ಭಾರತೀಯ ಜನತಾ ಪಕ್ಷ ಧರ್ಮ ಗ್ರಂಥ, ಅದು ಮೋದಿ ಅವರಾಗ್ಬೋದು, ಅಮಿತ್ ಶಾ ಆಗ್ಬೋದು, ಸಾಮಾನ್ಯ ಕಾರ್ಯಕರ್ತನಾಗ್ಬೋದು, ಅದು ಬಾಬಾ ಸಾಹೇಬರ ಸಂವಿಧಾನನೇ. ನಾನು ಹೇಳಿದ್ನಲ್ಲ, ನಾನೊಬ್ಬ ಹಿಂದೂ ಆಗಿ ನನ್ನ ಕೇಳಿದ್ರೆ ನನ್ನ ಧರ್ಮ ಗ್ರಂಥ ಸಂವಿಧಾನ ಅಂತಾನೆ ಹೇಳೋದು. ನಾನು ಇವತ್ತು ಭಗವದ್ಗೀತೆ ಅಂತ ಹೇಳೋದಿಲ್ಲ. ಮೋಹನ್, ಇಲ್ಲಿ ಎಲ್ಲರ ಧರ್ಮ ಗ್ರಂಥನೂ ಸಂವಿಧಾನನೇ. ಯಾರು ಅದ್ರ ಬಗ್ಗೆ ಇಲ್ಲಿ ಈ ವೇದಿಕೆಯಲ್ಲಿ ಕೂತವರು ಯಾರಿಗೂ ಅನುಮಾನಗಳಿಲ್ಲ. ಅದು ಡೈವರ್ಟ್ ಮಾಡೋದು ಬೇಡ. ನಾವು ಬಹಳ ಮುಖ್ಯವಾಗಿ ನಮ್ಮ ಚರ್ಚೆ ಇದ್ದಿದ್ದು ಏನು ಅಂತ ಹೇಳಿದ್ರೆ, ಹನುಮಂತವರು ಮತ್ತೆ ಸ್ಪಷ್ಟವಾಗಿ ಹೇಳಿದ್ರು, ಕಾಂಗ್ರೆಸ್ನವರು ಕ್ಷಮೆ ಕೇಳಿದ್ರು, ಸ್ವತಃ ಪ್ರಧಾನಿಯವರೇ ಕ್ಷಮೆ ಕೇಳಿದ್ರು, ಹೊರಗಡೆ ರಾಹುಲ್ ಗಾಂಧಿ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಿದೆ, ಎಲ್ಲರೂ ಹೇಳಿದ್ರು. ಅಂದ್ರೆ ಯಾವುದೋ ಒಂದು ತಪ್ಪು ರಾಜಕಾರಣಿಗಳು ಮಾತಾಡುವಾಗ ಆಗೋದಿಲ್ಲ ಅಂತ ಹೇಳಿ ಅಲ್ಲ, ಕೆಲವು ಸಲ ಭಾವುಕರಾಗಿ ಆಗುತ್ತೆ, ಕೆಲವು ಸಲ ಏನಂತ ಹೇಳಿದ್ರೆ ನಮ್ಮ ಆಲೋಚನೆಗಳೇ ಆತರ ಇರುತ್ತೆ, ಅದಕ್ಕೆ ಪೂರಕವಾಗಿ ಮಾತುಗಳು ಬರುತ್ತೆ. ಈಗಲೂ ಮತ್ತೊಂದ್ಸಲ ನಾನು ನಿಮ್ಗೆ ಕೇಳ್ತೀನಿ, ನನಗೊಂದು ಕುತೂಹಲ ಇದೆ ನನಗೆ, ಈ ಚರ್ಚೆಯ ನಂತರವಾದ್ರೂ ನಿಮಗೆ ಇಲ್ಲ ಅಮಿತ್ ಶಾ ಸ್ವಲ್ಪ ತಪ್ಪು ಮಾಡಿದ್ರು, ಆತರ ಮಾತಾಡಬಾರ್ದಾಗಿತ್ತು, ಅಥವಾ ಅದನ್ನ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಹೇಳ್ಬೋದಾಗಿತ್ತು ಅಂತ ಅನಿಸ್ತದ ನಿಮ್ಗೆ ಈಗ? ಅಲ್ಲ, ನಾನು ಈಗಲೂ ಹೇಳ್ತಾ ಇದ್ದೀನಿ, ನೀವು ಅವರ 1.5 ತಾಸಿನ ಸಂಪೂರ್ಣ ಭಾಷಣವನ್ನು ತೆಗೆದು ನೋಡಿದ್ರೆ ಅದು ಕೊನೆಯಲ್ಲಾಗ್ಬೋದು, ಆಯ್ತು ಬಿಡಿ. ನೀವು ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಕ್ಕೆ ಮನ್ಸಿಲ್ಲ. ಎಸ್ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಮನ್ಸಿಲ್ಲ ನಿಮ್ಗೆ, ಅಷ್ಟೇ. ನೀವು ಅದನ್ನೇ ಮತ್ತೆ ಹೇಳ್ತಾ ಇದೀರಿ. ಓಕೆ, ಫೈನ್. ನಾರಾಯಣ್, ಈ ಇಡೀ ಪ್ರಸಂಗ ಇದೆಯಲ್ಲ, ಈಗ ಒಂದೇನು ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಜನ ಅಧಿಕಾರ ಕೊಡ್ತಾರೆ ಒಂದು ಪಕ್ಷಕ್ಕೆ. ಅಧಿಕಾರಕ್ಕೆ ಕೊಡುವುದು ಏನಂತ ಹೇಳಿದ್ರೆ, ಜನ ಆ ಪಕ್ಷದ ಧೋರಣೆಗಳನ್ನ ಒಪ್ಪಿ ಮತ್ತು ಆ ಪಕ್ಷದ ಸಿದ್ಧಾಂತಗಳನ್ನ ಮೆಚ್ಚಿಕೊಂಡು ಮತ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಈಗ 2014ರಿಂದ ಇವತ್ತಿನವರೆಗೆ ಬಿಜೆಪಿ ಪಕ್ಷವೇ ಅಧಿಕಾರದಲ್ಲಿರೋದ್ರಿಂದ ಬಹಳ ಸಲ ಬಿಜೆಪಿ ನಾಯಕರು ಇದನ್ನು ಹೇಳಿದ್ದಾರೆ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ, ಅದರಲ್ಲಿ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೀವಿ, ನಾವು ಗೆದ್ದಿದ್ದೀವಿ, ಜನ ನಮಗೆ ಮತ ಕೊಟ್ಟಿದ್ದಾರೆ, ಕಾಯ್ದೆಗಳನ್ನ ತನ್ನಿ ತಿದ್ದುಪಡಿ ಮಾಡಿ ಅಂತ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದನ್ನ ಈಗ ನೀವು ಆ ಮಾತಿಗೆ ನಿಮ್ದು ಪ್ರತಿಕ್ರಿಯೆ ಏನು? ಅದನ್ನ ಹೇಳೋದಕ್ಕೆ ಮೊದಲು ನನಗೆ ಇನ್ನೊಂದು ವಿಚಾರ ಹೇಳಲಿಕ್ಕಿದೆ. ನೋಡಿ, ಇಲ್ಲಿ ನಮ್ಮ ಚರ್ಚೆಯ ವಿಷಯ ಏನಿದೆ, ಅದು ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಯಾವ ಕಾಲದಲ್ಲಿ ಹೇಗೆ ನಡೆಸಿಕೊಳ್ಳಿತ್ತು ಅಂತ ಅಲ್ಲ, ಈ ಕಾಲಕ್ಕೆ ಯಾವ ಪಕ್ಷಗಳು ಸಂವಿಧಾನದ ಬಗ್ಗೆ ಯಾವ ಧೋರಣೆಯನ್ನ ಹೊಂದಿದ್ದಾವೆ ಅನ್ನುವಂಥದ್ದು ಇವತ್ತಿನ ನಮ್ಮ ವಿಚಾರ. ಆ ವಿಚಾರವನ್ನು ನಾವು ಗಮನದಲ್ಲಿಟ್ಟುಕೊಂಡಾಗ ಬಿಜೆಪಿ ಬಾಯಿ ಮಾತಿಗೆ ಹೇಳ್ಬಹುದು ನಮಗೆ ಸಂವಿಧಾನದ ಮೇಲೆ ಗೌರವ ಇದೆ ಅಂತ, ಆದರೆ ಸಂವಿಧಾನದಲ್ಲಿರ್ತಕ್ಕಂತಹ ಮೂಲಭೂತವಾದಂತಹ ಕೆಲವು ವಿಚಾರಗಳ ಬಗ್ಗೆ, ಸೆಕ್ಯುಲರಿಸಂ ವಿಚಾರದ ಬಗ್ಗೆ, ಪ್ಲೂರಿಸಂ ವಿಚಾರದ ಬಗ್ಗೆ, ಸಮಾನತೆ ವಿಚಾರದ ಬಗ್ಗೆ, ಮತ್ತೆ ಫೆಡರಲಿಸಂ ವಿಚಾರದ ಬಗ್ಗೆ ಅವರಿಗೆ ಭಿನ್ನಾಭಿಪ್ರಾಯ ಇದೆ, ಅದನ್ನು ಅವರು ಒಪ್ಪಿಕೊಳ್ಳುವುದಿಲ್ಲ. ಆದ ಕಾರಣ ನನಗೆ ಅವ್ರ ಬಾಯಿ ಮಾತಿಗೆ ಸಂವಿಧಾನದಲ್ಲಿ ಗೌರವ ಇದೆ ಅಂತ ಅಂದಾಗ, ಸಂವಿಧಾನದಲ್ಲಿ ನೋಡಿ, ಈ ಸಂವಿಧಾನದ ಆಶಯ ಇರುವುದು, ಅದರ ಆತ್ಮ ಇರುವುದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 4A. ಓಕೆ, ಉಳಿದದ್ದು ಏನಿದ್ರು ಕೂಡ ಅದು ವ್ಯವಸ್ಥೆಗೆ ಸಂಬಂಧಪಟ್ಟದ್ದು. ಈ ಸರ್ಕಾರವನ್ನು ಹೇಗೆ ರಚಿಸಬೇಕು, ಯಾರ ಅಧಿಕಾರ ಏನಿದೆ, ಕೇಂದ್ರ ಸರ್ಕಾರ ಅಂದ್ರೆ ಏನು, ರಾಜ್ಯ ಸರ್ಕಾರ ಅಂದ್ರೆ ಏನು, ಇತ್ಯಾದಿಗಳು. ಈ ಮೊದಲ 4 ಅಧ್ಯಾಯಗಳಲ್ಲಿರ್ತಕ್ಕಂತಹ ಈ ನಾನು ಆಗ ಹೇಳಿದೆಲ್ಲ, ಸೆಕ್ಯುಲರಿಸಂ, ಪ್ಲೂರಲಿಸಂ, ಸಮಾನತೆ
ಮತ್ತೆ ಫೆಡರಲಿಸಂ ಈ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಬಿಜೆಪಿಗೆ ಒಪ್ಪಿಗೆ ಇಲ್ಲ ಅನ್ನುವಂಥದ್ದು ವಿದಿತ. ಅದನ್ನ ನಾವು ಚರ್ಚೆ ಮಾಡುವ ಅಗತ್ಯನೇ ಇಲ್ಲ. ಅದು ಒಬ್ಬರು ವಕ್ತಾರರು ಹೇಳುವಂತ ವಿಚಾರ ಅಲ್ಲ, ಅದು ಆ ಪಕ್ಷದ ಧೋರಣೆ. ಅದು ಸತ್ಯ ಆಗಿರೋ ಹೊತ್ತಿಗೆ ನಮ್ಗೆ ಸಂವಿಧಾನವೇ ಧರ್ಮಗ್ರಂಥ ಅನ್ನೋದಕ್ಕೆ ಯಾವ ಮೀನಿಂಗ್ ಇಲ್ಲ. ಅದು ಒಂದನೇದು. ಎರಡನೇದು ನೋಡಿ, ಈ ದೇಶದಲ್ಲಿ ಜನ ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ ಅಥವಾ ಸೋಲಿಸ್ತಾರೆ ಅನ್ನುವಂಥದ್ದು ಹೌದು, ಜನರ ತೀರ್ಪು ಅಂತಿಮ 5 ವರ್ಷಕ್ಕೆ ಅಂತಿಮ, ಅದನ್ನ ಎಲ್ಲರೂ ಒಪ್ಪಿಕೊಳ್ಳೇಬೇಕಾಗತ್ತೆ. ಆದ್ರೆ ಜನ ತೀರ್ಪು ಕೊಟ್ಟು ಬಿಟ್ರು ಅಂತಂದ್ರೆ, ಹಾಗಾದ್ರೆ ಇಂದಿರಾ ಗಾಂಧಿಗೆ ಅಷ್ಟು ದೊಡ್ಡ ಬಹುಮತ ಕೊಟ್ಟಾಗ ಅವರು ತಪ್ಪು ಮಾಡಿದ್ದನ್ನು ಯಾರು ಪ್ರಶ್ನಿಸ್ತಾ ಇರ್ಲಿಲ್ವಾ? ಆ ಕಾಲದ ಧೋರಣೆ ಸರಿಯಿಲ್ಲ ಅಂತ ಅಂದಾಗ ಅದನ್ನ ನಾವು ಪ್ರಶ್ನಿಸಿಲ್ವಾ? ಇಂದಿರಾ ಗಾಂಧಿ ಇದನ್ನ ಎಮರ್ಜೆನ್ಸಿ ತಂದದ್ದು ಕೂಡ ಅಂತಹ ಮೆಜಾರಿಟಿಯ ಬಲದಿಂದಲೇ ಅನ್ನೋದನ್ನು ಒಪ್ಪಿಕೋಬೇಕು. ಮತ್ತು ಅವರು ಇದನ್ನ ಏನು ಎಮರ್ಜೆನ್ಸಿ ಏನು ತಂದಿದ್ದಾರೆ ಅದು ಸಂವಿಧಾನದ ಒಂದು ಪ್ರೊವಿಷನ್ ಪ್ರಕಾರ, ಸಂವಿಧಾನನೇ ಅದಕ್ಕೆ ಅವಕಾಶ ಮಾಡಿ ಕೊಟ್ಟಿತ್ತು ಅನ್ನೋದನ್ನು ಕೂಡ ನಾವು ಒಪ್ಪಿಕೋಬೇಕಾಗುತ್ತೆ. ಹಾಗಾದ್ರೆ ಈ ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಆದ ಕಾರಣ ನಾವು ನಮ್ಮ ಧೋರಣೆಯನ್ನು ಒಪ್ಪಿಕೊಂಡಿದ್ದಾರೆ ಅಂತ ಅಂದಾಗ ಅದು ಬಿಡಿ. ಈಗ ಮತ್ತೊಂದು ವಿಚಾರ ಇದೆ. ಈಗ ಈ 370 ವಿಚಾರ ಮತ್ತೆ ಬಂತು. ದೇಶಕ್ಕೆ 2 ಸಂವಿಧಾನ ಇತ್ತು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೋಡಿ, ದಿಸ್ ಇಸ್ ಎ ಫೆಡರಲ್ ಕಂಟ್ರಿ. ಅದನ್ನ ಕ್ವಾಸಿ ಫೆಡರಲ್ ಅಂತ ಮತ್ತೊಂದು ಹೇಳಿ ಮತ್ತೊಂದು ಏನಾದ್ರೂ ಹೇಳಿ, ಸಂವಿಧಾನದ ಮೊದಲ ವಾಕ್ಯ ಏನ್ ಹೇಳುತ್ತೆ ಅಂತಂದ್ರೆ, ಇಂಡಿಯಾ ದಟ್ ಇಸ್ ಭಾರತ್ ಶಾಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ. ನಾಟ್ ಈವನ್ ಈಸ್, ಶಾಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್. ಈ ದೇಶ ಆಗಿರುವಂತದ್ದು ಈ ದೇಶದ ರಾಜ್ಯಗಳಿಂದ. ಅಮೆರಿಕದ ಒಂದೊಂದು ರಾಜ್ಯಕ್ಕೂ ಒಂದೊಂದು ಸಂವಿಧಾನ ಇದೆ. ಆ ದೇಶ ಏನು ಮುರಿದೋಯ್ತಾ? ಆ ದೇಶ ಡಿಸ್ಇಂಟಗ್ರೇಟ್ ಆಗಿ ಹೋಯ್ತಾ? ಅದು ಇವತ್ತು ಕೂಡ ಗಟ್ಟಿಯಾಗಿದೆ ಅಲ್ಲ. ಆದ ಕಾರಣ ಅಲ್ಲಿ 1 ಸಂವಿಧಾನ ಇದೆಯಾ, 2 ಸಂವಿಧಾನ ಇದೆಯಾ, ಈ ವಿಚಾರಗಳೆಲ್ಲ ಹಳೆ ವಿಚಾರಗಳೆಲ್ಲ ಬಿಟ್ಟು ಬಿಡೋಣ. ಅದನ್ನ ಹೇಗೆ ಮಾಡಿದ್ದಾರೆ ಇರ್ಲಿ. ಅದೇ ನನಗೆ ಯಾವ ಉದ್ದೇಶ ಇಲ್ಲ, ಈ ದೇಶ ಒಂದಾಗಿ ಉಳ್ಕೋಬೇಕನ್ನುವಂತ ಉದ್ದೇಶ. ದಯಮಾಡಿ ಮಿಸ್ಇಂಟರ್ಪ್ರಿಟ್ ಮಾಡಿಕೋಬೇಡಿ, ಅದಲ್ಲ ವಿಚಾರ. ಆದ ಕಾರಣ ಈ ದೇಶ ಫೆಡರಲ್ ಆದ ಕಾರಣ ನೀವು ಅಲ್ಲಿ ಒಂದು ಯಾವುದೋ ಚಾರಿತ್ರಿಕ ಕಾರಣಕ್ಕೋಸ್ಕರ 370 ಇತ್ತು, ಮತ್ತೊಂದು ಸಂವಿಧಾನ ಇತ್ತು, ಮತ್ತೊಂದು ಸಂವಿಧಾನ ಇರಲಿಲ್ಲ. ಅದು ಕೂಡ ಜಮ್ಮು ಕಾಶ್ಮೀರಕ್ಕೆ ಏನಿತ್ತು ಅದು ಕೂಡ ಈ ಸಂವಿಧಾನದ ಚೌಕಟ್ಟಿನೊಳಗೆ ಇದ್ದಂತ ಇನ್ನೊಂದು ವ್ಯವಸ್ಥೆ. ಅದು ಆ ಚರಿತ್ರೆ ಯಾಕೆ ಅದು ಹೋಯ್ತಲ್ಲ, ಅದು ಯಾಕೆ? ಈಗ ನಾನು ಹೇಳುವಂತದ್ದು, ಈ ದೇಶದ ಫೆಡರಲಿಸಂ ಬಗ್ಗೆ ನಾವು ಮಾತಾಡೋದಿದ್ರೆ, ಅಮೆರಿಕದ ಒಂದೊಂದು ರಾಜ್ಯಕ್ಕೆ ಒಂದೊಂದು ಸಂವಿಧಾನ ಇದೆ, ಅದರಿಂದ ಏನೂ ಆಗಿಲ್ಲ ದೇಶಕ್ಕೆ. ಆ ದೇಶ ಭದ್ರವಾಗಿದೆ, ಸುಭದ್ರವಾಗಿದೆ. ಆದ ಕಾರಣ ಈ ದೇಶದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಇನ್ನೊಂದು ಸಂವಿಧಾನ ಇತ್ತು ಅನ್ನೋಂಥದ್ದು ವಿಚಾರನೇ ಅಲ್ಲ, ಅಷ್ಟೇ. ಎಸ್ ನಮ್ಮ ಕೈಯಲ್ಲಿ ಕೊನೆಯ 3 ನಿಮಿಷ ಇದೆ. ನಾನು 3 ಮಂದಿಗೆ 1 ನಿಮಿಷ ಕೊಡ್ತೀನಿ. ನಾನು ಕೊನೆಯದಾಗಿ ನೀವು ಈ ವಿಷಯಕ್ಕೆ ಸಂಬಂಧಿಸಿ, ಯಾವುದು ಅಮಿತ್ ಶಾ ಅವರ ಹೇಳಿಕೆಗೆ ಸಂಬಂಧಿಸಿ ಸ್ಟ್ರಿಕ್ಟ್ ಆಗಿ 1 ನಿಮಿಷ ಮಾತಾಡಬಹುದು. ಎಸ್ ಹನುಮಂತಯ್ಯ ಅವರೇ. ಅಮಿತ್ ಶಾ ಅವರು ಈಗಲೂ ಅವರಿಗೆ ಅವಕಾಶ ಇದೆ. ಈ ದೇಶದಲ್ಲಿ ಎಲ್ಲ ರಾಜ್ಯಗಳ ಜನರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡುತ್ತಿರುವುದನ್ನ ಗೌರವಿಸಿ, ನಾನು ಇಂಥ ಮಾತನ್ನ ಆಡಬಾರ್ದಾಗಿತ್ತು, ನಾನು ಆಡಿದ ಮಾತಿನ ಸಂದರ್ಭ ಬೇರೆ, ಅದು ನಿಮಗೆ ಹರ್ಟ್ ಆಗಿದ್ರೆ, ನೋವು ತಂದಿದ್ರೆ ನೀವು ಕ್ಷಮೆ ಕೇಳಬೇಕು ಅಂತೇಳಿ ಮೊದಲು ಆ ಕೆಲಸವನ್ನು ಮಾಡಬೇಕು. ಇದು ಒಬ್ಬ ದೊಡ್ಡ ರಾಜಕಾರಣಿಯ ಔದಾರ್ಯವನ್ನು ತೋರ್ತದೆ. ಅಂತ ಔದಾರ್ಯ ನನಗೆ ಅಮಿತ್ ಶಾ ಅವರಲ್ಲಿ ಇದೆ ಅಂತ ಈವರೆಗೆ ಅನ್ಸಿಲ್ಲ. ಈಗಲಾದ್ರೂ ಅವ್ರು ಮಾಡ್ಬೇಕು ಅಂತೇಳಿ ನನ್ನ ನಿರೀಕ್ಷೆ. ಎರಡನೇದು ಒಂದೇ ಮಾತು ಹೇಳ್ಬಿಡ್ತೀನಿ, ಬಿಜೆಪಿ ಪಕ್ಷ ಅದರ ಅಧ್ಯಕ್ಷರಾದಿಯಾಗಿ ಪ್ರಧಾನಮಂತ್ರಿಗಳಾದಿಯಾಗಿ ಒಬ್ಬರಾದ್ರೂ ಈ ಬಗ್ಗೆ ಕ್ಷಮೆ ಕೇಳುವ ಧೈರ್ಯವನ್ನು ತೋರ್ಲಿಲ್ಲ, ಔದಾರ್ಯವನ್ನು ತೋರ್ಲಿಲ್ಲ. ಆ ಪಕ್ಷದ ಒಳ ಸಂಚು ಏನಿದೆ ಅದು ಸರಿಯಾಗಿ ಅಮಿತ್ ಶಾ ಅವರು ಪ್ರಕಟಣೆ ಮಾಡಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ದಯವಿಟ್ಟು ಇದನ್ನ ಕ್ಲಾರಿಫೈ ಬಿಜೆಪಿ ಪಕ್ಷವಾಗಿ ಮಾಡ್ಬೇಕು ಅಂತ ಹೇಳ್ತೀನಿ. ಎಸ್ ಮೋಹನ್, 1 ನಿಮಿಷ. ನಾನು ಆಗ್ಲೇ ಹೇಳ್ದಂಗೆ, ಇಲ್ಲಿ ಯಾವತ್ತೂ ಅಷ್ಟೇ ನರೇಂದ್ರ ಮೋದಿ ಅವರಾಗ್ಬೋದು, ಅಮಿತ್ ಶಾ ಅವರಾಗ್ಬೋದು, ಬಾಬಾ ಸಾಹೇಬ್ರಿಗೆ ಆಗ್ಬೋದು, ಸಂವಿಧಾನಕ್ಕೆ ಆಗ್ಬೋದು ಅವಮಾನ ಮಾಡುವಂತ ಹೇಳಿಕೆಗಳನ್ನ ಕೊಟ್ಟಿಲ್ಲ, ಕೆಲಸವನ್ನ ಮಾಡಿಲ್ಲ. ಸಂಪೂರ್ಣವಾಗಿ ಚರ್ಚೆಯನ್ನ ನೋಡ್ಬೇಕು. ಕಾಂಗ್ರೆಸ್ ಪಕ್ಷ ಯಥಾ ಪ್ರಕಾರ ತನ್ನ ಹಳೆ ಚಾಳಿಯನ್ನೇ ಮುಂದುವರಿಸಿಕೊಂಡು ಕೇವಲ ಒಂದು ಸಣ್ಣ ತುಣುಕನ್ನ ಇಟ್ಕೊಂಡು ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಜನರಲ್ಲಿ ಕನ್ಫ್ಯೂಷನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಅವ್ರು ಈ ರೀತಿ ಸುಳ್ಳುಗಳನ್ನ ಹಿಂದೆ ಹಬ್ಬಿಸಿದ್ದಾರೆ, ಅದಕ್ಕೆ ಜನ ತಕ್ಕ ಶಾಸ್ತಿ ಮಾಡಿದ್ದಾರೆ. ಇನ್ಮೇಲಾದ್ರೂ ಅಟ್ಲೀಸ್ಟ್ ಈ ರೀತಿ ಸುಳ್ಳು ಹೇಳೋದನ್ನ ನಿಲ್ಲಿಸಿದ್ರೆ ಜನ ಅವ್ರಿಗೆ ಆಶೀರ್ವಾದ ಎಲ್ಲರೂ ಒಂದ್ ಕಡೆ ಮಾಡಬಹುದು. ಈ ಸುಳ್ಳು ಹೇಳೋದನ್ನ ನಿಲ್ಲಿಸಿ. ಈಗ ಕಾಲ ಬದಲಾಗಿದೆ, ನಿಮ್ಮ ಸುಳ್ಳುಗಳಿಗೆ ಜನ ಮಣೆ ಹಾಕುವಂತ ಕಾಲ ಇಲ್ಲ, ಅಷ್ಟೇ. ಎಸ್ ನಾರಾಯಣ್, ಇದಕ್ಕೊಂದು ಕನ್ಕ್ಲೂಷನ್ ಅಂತ ಈ ಚರ್ಚೆಗೆ ಕೊಡೋದಾದ್ರೆ ನೀವ್ ಏನ್ ಮಾತಾಡ್ತೀರಿ 1 ನಿಮಿಷದಲ್ಲಿ ಅಥವಾ 2 ನಿಮಿಷದಲ್ಲಿ? ಒಂದನೇದಾಗಿ ಈ ವಿಚಾರಕ್ಕೆ ಆಕ್ಷೇಪ ಎತ್ತಿರುವಂತದ್ದು ಕಾಂಗ್ರೆಸ್ ಮಾತ್ರ ಅಲ್ಲ, ಈ ವಿಚಾರಕ್ಕೆ ಆಕ್ಷೇಪ ಎತ್ತಿರುವಂತದ್ದು ಎಲ್ಲ ಸಮಸ್ತ ವಿರೋಧ ಪಕ್ಷಗಳು ಮತ್ತು ಹಲವಾರು ಸಂವಿಧಾನ ಪರ ಸಂಘಟನೆಗಳು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದನೇದು. ಎರಡನೇದಾಗಿ ಇಲ್ಲೊಂದು ನಿಮ್ಮ ಮೂವರದು ಕೂಡ ಅಥವಾ ನಿಮ್ಮಿಬ್ಬರದು ಕೂಡ, ಹನುಮಂತಯ್ಯರದು ಮತ್ತು ನಿಮ್ದು ಹನೀಫ್ ಅವರೇ, ನಿಮ್ಮ ಅಭಿಪ್ರಾಯ ಏನಿದೆ ಅಂತಂದ್ರೆ, ಒಂದು ವೇಳೆ ಈ ವಿಚಾರಕ್ಕೆ ಸಂಬಂಧಪಟ್ಟವರು ಕ್ಷಮೆ ಕೇಳಿದ್ರೆ ಅಲ್ಲಿಗೆ ವಿಚಾರ ಅಂತ್ಯ ಆಯ್ತು ಅಂತ ನನ್ನ ಪ್ರಕಾರ. ನಾನು ಹಾಗೆ ಹೇಳಿಲ್ಲ. ನಾನು ಹೇಳ್ತಾ ಇದ್ದಿದ್ದು ಸಾಮಾನ್ಯವಾಗಿ ಕ್ಷಮೆ ಕೇಳಲಿ ಅನ್ನುವಂತ
ಕ್ಷಮೆ ಕೇಳಲಿ ಅನ್ನುವಂತ ಆಗ್ರಹನೇ ಇಲ್ಲಿ ಅಪ್ರಸ್ತುತ. ಯಾಕೆಂತಂದ್ರೆ ಇಡೀ ಪಕ್ಷದ ಧೋರಣೆನೇ ಸಂವಿಧಾನದ ವಿಚಾರವಾಗಿ ನಿರ್ದಿಷ್ಟವಾಗಿರುವ ಹೊತ್ತಿಗೆ ಒಬ್ಬ ವ್ಯಕ್ತಿ ಅದನ್ನು ಹೇಳಿದ್ರೋ ಇಲ್ವೋ, ಆ ಹೇಳಿದಕ್ಕೆ ಮಾತ್ರ ಕ್ಷಮೆ ಕೇಳುವುದರಿಂದ ಇದು ಅಂತ್ಯವಾಗುವಂತ ವಿಚಾರ ಅಲ್ಲ. ಅದರ ರಾಜಕೀಯ, ಅದನ್ನ ಒಪ್ಪಿಕೊಳ್ಳೋಣ, ಅದನ್ನು ಒಪ್ಪಿಕೋಬೇಕು ಅವರು. ನಾವು ಈ ರೀತಿಯ ರಾಜಕೀಯ ಮಾಡುವಂತದ್ದು ಸಂವಿಧಾನದ ವಿಚಾರವಾಗಿ, ಸಂವಿಧಾನದಲ್ಲಿರತಕ್ಕಂಥ ಇಂತಿಂತ ವಿಚಾರಗಳ ಬಗ್ಗೆ ನಮ್ಮ ಧೋರಣೆ ಇದು ಅನ್ನೋದನ್ನ ಅವರು ಹಿಂದೆ ಹೇಳಿದ್ರು. ಈಗ ಅವರು ಹೇಳದೆ ಪ್ಲೇಟ್ ಬದಲಿಸಿಬಿಟ್ಟು ಇಲ್ಲ ನಮಗೆ ಸಂವಿಧಾನದ ಬಗ್ಗೆ ಬಹಳ ಗೌರವ ಇದೆ ಅಂತ ಅಂದಾಗ ಅದನ್ನು ನನಗೆ ಹೇಗೆ ಸ್ವೀಕರಿಸಬೇಕಂತ ಗೊತ್ತಾಗ್ತಾ ಇಲ್ಲ. ಅವರ ಧೋರಣೆಯನ್ನು ಮುಂದುವರಿಸಿದ್ರೆ ನಾನು ಅವರನ್ನು ಗೌರವಿಸ್ತೇನೆ. ಅದು ನಿಮ್ಮ ಐಡಿಯಾಲಜಿ, ಅದು ಒಪ್ಪಿಕೊಳ್ಳೋಣ. ಅದು ಈಗ ಇನ್ನು ಮೇಲೆ ನಮಗೆ ಇಲ್ಲ ಅದನ್ನೆಲ್ಲವನ್ನೂ ಕೂಡ ಸೈಡ್ಗೆ ಇಟ್ಟುಬಿಟ್ಟು ಈ ವಿಚಾರ ಬಂದ ಕೂಡಲೇ ಕಾಂಗ್ರೆಸ್ ಕಡೆಗೆ ಏನೋ ಬೆಟ್ಟು ಮಾಡಿ ತೋರಿಸಿಬಿಟ್ಟು ನಮಗೆ ಸಂವಿಧಾನದ ಬಗ್ಗೆ ಗೌರವ ಇದೆ, ಸಂವಿಧಾನ ನಮ್ಮ ಧರ್ಮ ಗ್ರಂಥ ಎನ್ನುವುದಿದೆ ಅಲ್ಲ, ಅದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಸಂವಿಧಾನದ ಹಿಂದೆ, ಬಾಬಾ ಸಾಹೇಬರ ಹಿಂದೆ ಒಂದು ದೊಡ್ಡ ಜನಸಮೂಹ ಇದೆ. ಆ ಜನಸಮೂಹದ ಬೆಂಬಲ ನಮಗೆ ಎಲ್ಲಿ ತಪ್ಪಿ ಹೋಗುತ್ತೋ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈಗ ಹೇಳ್ತಿದ್ದಾರೆ, ಅದು ಬೇರೆ ಏನೋ ಅಲ್ಲ ಅನ್ನುವಂಥದ್ದು ಈ ಚರ್ಚೆ ಅಂತಿಮವಾಗಿ ಹೇಳಲಿಕ್ಕೆ ಬಯಸುವಂತದ್ದು. ಇದಾಗಿತ್ತು ಇವತ್ತಿನ ತ್ರಿವರ್ಣ ತ್ರಿಕೋನ ಚರ್ಚೆಯ ಸಾರಾಂಶ. ಮುಂದಿನ ಚರ್ಚೆಯ ವಿಷಯ ಎತ್ಕೊಂಡು ನಾವು ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಬಹಳ ಸಂಯಮದಿಂದ, ಯಾಕಂತ ಹೇಳಿದ್ರೆ ನಾವು ಈ ಚರ್ಚೆಯನ್ನ ತ್ರಿವರ್ಣ ಟಿವಿನಲ್ಲಿ, ನಾವು ತ್ರಿವರ್ಣ ಚಾನೆಲ್ ನಲ್ಲಿ ಮಾಡುವಂತ ಚರ್ಚೆ ಯಾವತ್ತು ಸುಮ್ಮನೆ TRP ಚರ್ಚೆ ಆಗಬಾರ್ದು, ಬಹಳ ಸರಿಯಾದ ರೀತಿಯಲ್ಲಿ ಚರ್ಚೆ ಆಗಬೇಕು. ಆಲಿಸುವವರಿಗೂ ಕೂಡ ಅದರಲ್ಲಿ ಇರುವಂತಹ ಅಂಶಗಳು ಮನವರಿಕೆ ಆಗಬೇಕು, ಅವರ ನಿರ್ಧಾರವನ್ನು ಅವರು ತೆಗೆದುಕೊಳ್ತಾರೆ ಅನ್ನುವಂಥದ್ದು ನಮ್ಮ ಧೋರಣೆ. ಈ ಹಿನ್ನೆಲೆಯಲ್ಲಿ ಬಹಳ ಒಳ್ಳೆಯ ಚರ್ಚೆಗೆ ಸಹಕರಿಸಿದಂತಹ ಮೋಹನ್ ಅವರಿಗೂ, ಮೋಹನ್ ವಿಶ್ವ ಅವರಿಗೂ, ಡಾಕ್ಟರ್ ಎಲ್ ಹನುಮಂತಯ್ಯ ಅವರಿಗೂ ಮತ್ತು ನಾರಾಯಣ ಅವರಿಗೂ ಕೂಡ ನಾನು ತ್ರಿವರ್ಣ ತ್ರಿಕೋನ ಚರ್ಚೆಯ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.